A beautiful entry foyer on the courtyard, high ceilings, mezzanine floors, grand your interior. ಜೊತೆಗೆ ಟೆರೆಸ್ ಅಲ್ಲಿರೋ ಗಝೀಬೋ, ಫ್ಯಾಬ್ರಿಕೇಟೆಡ್ ಸ್ಟೇರ್ ಕೇಸಸ್, ಜಕೂಸಿ, ಓ ಮೈ ಗಾಡ್, ಎಲ್ಲವನ್ನ ಒಳಗೊಂಡಿರುವಂತಹ ಒಂದು ಅದ್ಭುತವಾದಂತಹ ಮ್ಯಾನ್ಷನ್ ಆಸರೆ. ಇದರ ಪ್ರೌಡ್ ಓನರ್ಸ್ ರಂಜಿತಾ ಹಾಗೂ ಸಚಿನ್ ಇದ್ದಾರೆ. ವೆಲ್ಕಮ್. ಇದ್ರ ಜೊತೆಗೆ 10 ವರ್ಷಗಳ ಎಕ್ಸ್ಪೀರಿಯನ್ಸ್, 40+ ಎಕ್ಸ್ಕ್ಲೂಸಿವ್ ಟೀಮ್ ಸ್ಟ್ರೆಂತ್, 500+ ಲೇಬರ್ಸ್, 150+ ಕಂಪ್ಲೀಟೆಡ್ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್, ಜೊತೆಗೆ 25 ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್. ಇಷ್ಟೆಲ್ಲ ಹೇಳಿದ ಮೇಲೆ ಯಾವ ಬ್ರ್ಯಾಂಡ್ ಅಂತ ಗೊತ್ತಾಯ್ತಲ್ಲ? ಐ ಆಮ್ ಟಾಕಿಂಗ್ ಅಬೌಟ್ HM ಹರೀಶ್ ಮನೆಯ ಪ್ರೊಪ್ರೈಟರ್ ಕಮ್ ಡೈರೆಕ್ಟರ್, ಫೌಂಡರ್, ದ ಮ್ಯಾನ್ ಹಿಮ್ಸೆಲ್ಫ್ ಹರೀಶ್ ಕುಮಾರ್ ಸರ್ ಇದ್ದಾರೆ ಇವತ್ತು. ಹಾಯ್ ಸರ್, ವೆಲ್ಕಮ್. ವೆಲ್ಕಮ್. ಥ್ಯಾಂಕ್ ಯು. ಸೊ ಆ್ಯಕ್ಚುಲಿ ಈ ಇಂಟ್ರೊಡಕ್ಷನ್ ಇಷ್ಟೊಂದು ಫಾರ್ಮಲ್ ಆಗಿ ಏನು ಬೇಕಿರಲಿಲ್ಲ. ಬಿಕಾಸ್ ನಿಜವಾಗ್ಲೂ ನನಗೆ ಇವತ್ತು ಇವ್ರನ್ನ ಮಾತಾಡ್ಸೋದಕ್ಕೆ ಇವ್ರ ಮನೆಗೆ ಬಂದಿದ್ದೀನಿ ಅಂತ ಅನಿಸ್ತಾನೆ ಇಲ್ಲ. ಐ ಆಮ್ ಆ್ಯಕ್ಚುಲಿ ಫೀಲಿಂಗ್ ಆಟ್ ಹೋಮ್. ಫಸ್ಟ್ ಆಫ್ ಆಲ್ ಮನೆ ತುಂಬಾ ವಾರ್ಮ್ ಆಗಿದೆ. ಜೊತೆಗೆ ಐ ಥಿಂಕ್ ಬೋತ್ ಆಫ್ ಯು ಆರ್ ಗ್ರೇಟ್ ಹೋಸ್ಟ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಅಸ್. ಓಕೆ ಸರ್, ಇವತ್ತು ಫಸ್ಟ್ ಟೈಮ್ ವೀಕ್ಷಕರು ಹರೀಶ್ ಮನೆ ಅಂತ ಕೇಳಿರ್ತಾರೆ. ಹರೀಶ್ ಯಾರು ಅಂತ ಎಷ್ಟೋ ಜನ ನೋಡಿರೋದಿಲ್ಲ. ಸೊ ಸಾಕ್ಷಾತ್ ಹರೀಶ್ ಅವರೇ ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ನೀವು ಮಾತಾಡಬೇಕು ಅನ್ನಷ್ಟು ಕ್ವೆಶ್ಚನ್ಸ್ ಇದೆ ನನಗೆ. ಸೊ ಅದನ್ನು ಕೇಳ್ತೀನಿ. ಸೊ ನನ್ನ ಪಾಯಿಂಟ್ ಆಫ್ ವ್ಯೂ ಏನು ಅಂದರೆ, ನಾನು ಇವಾಗ ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಸೊ ಲಾಟ್ ಆಫ್ ಮೈ ಕ್ವೆಶ್ಚನ್ಸ್, ವೀಕ್ಷಕರ ಪ್ರಶ್ನೆಗಳೆಲ್ಲ ಆನ್ಸರ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ರಂಜಿತಾ ಹಾಗೂ ಸಚಿನ್ ಅವರೇ, ಯು ಚೋಸ್ ಹರೀಶ್ ಮನೆ. ಬಟ್ ಆ್ಯಕ್ಚುಲಿ 3 years ಬ್ಯಾಕ್ ಹೋಗ್ತೀನಿ. ಸೊ 3 ವರ್ಷಗಳ ಹಿಂದೆ ನೀವು ಫಸ್ಟ್ ಬಂದು ಎನ್ಕ್ವೈರಿ ಮಾಡ್ತೀರಾ ಆಫೀಸಿಗೆ ಬಂದರೆ, ಆಮೇಲೆ ಸ್ವಲ್ಪ ಬ್ರೇಕ್ ತೊಗೊಳ್ತೀರಾ. 3 ವರ್ಷ ಆದಮೇಲೆ ಯಾರು ಬೇಡ, ಮಾರ್ಕೆಟಲ್ಲಿ ಎಲ್ಲ ರಿಸರ್ಚ್ ಮಾಡಿದ್ವಿ, ವಾಪಸ್ ಹರೀಶ್ ಮನೆಗೆ ಕೊಡಬೇಕು ಪ್ರಾಜೆಕ್ಟ್ ಅಂತ ಬಂದು ಇವತ್ತು ಮನೆ ಕಂಪ್ಲೀಟ್ ಆಗಿದೆ. ಆ ಖುಷಿ ನಿಮ್ಮ ಮುಖದಲ್ಲಿರುವಂಥ ಖುಷಿನೇ ಹೇಳ್ತಿದೆ ಹೌ ಹ್ಯಾಪಿ ಯು ಆರ್ ಅಂತ. ಬಟ್ ಏನಕ್ಕೆ ಆ ಗ್ಯಾಪ್ ತೊಗೊಂಡ್ರಿ? ದಟ್ಸ್ ಗುಡ್ ಕ್ವೆಶ್ಚನ್. ಆ್ಯಕ್ಚುಲಿ ನಾನು ಹರೀಶ್ನ ತುಂಬ ಮುಂಚೆ ಅಂದರೆ ಅಬೌಟ್ ಐ ಥಿಂಕ್ 2016 ಅಥವಾ 17 ಟೈಮಲ್ಲಿ ಐ ಹ್ಯಾಡ್ ಸೀನ್ ಒನ್ ಆಫ್ ಹಿಸ್ ವರ್ಕ್, one of his projects. That was his own home, which I came to know later. Meenakshi Mandira ಅಂತ he had put it out on Facebook. ನಾನು ಅದನ್ನು ನೋಡಿದ ತಕ್ಷಣನೇ ಐ ವಾಸ್ ವೆರಿ ಹ್ಯಾಪಿ. ಬಿಕಾಸ್ ಎಲ್ಲರಿಗೂ ಒಂದು ಮನೆ ನಾವು ಕಟ್ತೀವಿ ಜೀವನದಲ್ಲಿ ಅಂದರೆ ಒಂದು ಇಮ್ಯಾಜಿನೇಷನ್ ಅಂತ ಇರುತ್ತೆ. ಕರೆಕ್ಟ್, ಒಂದು ಇಮ್ಯಾಜಿನೇಷನು ಇರುತ್ತೆ. ನಮ್ಮ ಮನೆ ಅಂದರೆ ಹೀಗಿರ್ಬೇಕಪ್ಪ, ಹೀಗಿದ್ರೆ ಚೆನ್ನಾಗಿರುತ್ತೆ, ನಾವು ಅಲ್ಲಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತೆಲ್ಲ ಅನಿಸುತ್ತೆ. ಸೊ ನನಗೆ ಅದು ಯಾಕೋ ಐ ಫೆಲ್ಟ್ ದಟ್ ಕನೆಕ್ಟ್ ವಿತ್ ದಟ್ ಹೋಮ್. ಐ ಫೆಲ್ಟ್ if I were the owner or if I would ever construct a home, probably some of these elements or most of these elements should be there. Then I immediately connected with him on Facebook. Actually, that was the first connect I did. And back then I think he was handling his own social media things. Yeah. And he instantly replied, actually. And that was very impressive for me. And takshanane nanu, and then he gave his personal number also. So personal numberna ನಾನು ಹಾಕೊಂಡ್ಮೇಲೆ ದೆನ್ ಆ್ಯಕ್ಚುಲಿ ವಿ ಬೋತ್ were thinking of buying a plot. We didn't have a plot, to be very honest. So now we thought we should buy a plot and construct a plot. ಸೊ ನಾವು ಫಸ್ಟ್ ಆಫ್ ಆಲ್ ಒಂದು ಸ್ವಲ್ಪ ದಿನ ನಾವು ಆಮೇಲೆ ಏನಕ್ಕೆ ಗ್ಯಾಪ್ ಆಯಿತು ಅಂತಂದರೆ ನಾವು ರೆಡಿಮೇಡ್ ಹೋಮ್ಸನ್ನು ನೋಡೋದಕ್ಕೆ ಶುರು ಮಾಡಿದ್ವಿ. ಓಕೆ, ಯಾಕೆ ಆ ಹ್ಯಾಸಲ್ ಆಫ್ But definitely builder floors ಅಲ್ಲಿ ಅಷ್ಟು ಕ್ವಾಲಿಟಿ ಇರೋದಿಲ್ಲ. ಅಂಡ್ ಆಸ್ ಯು ಸೆಡ್ ಸರ್ ಅವರ ನಂಬರ್ ಶೇರ್ ಮಾಡಿದ್ರು ಅಂತ ಅಂದ್ರೆ ಎಷ್ಟೊಂದು ಜನರಿಗೆ ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ, ಬಟ್ ಆ ಒಂದು ಐಡಿಯಾ ಇರೋದಿಲ್ಲ. ಬಟ್ ಆಸ್ ಅ ಬ್ರದರ್, ಆಸ್ ಅ ಫ್ಯಾಮಿಲಿ ಮೆಂಬರ್ ನಾನು ನಿಂತ್ಕೊಂಡು ಐ ಗೋಯಿಂಗ್ ಟು ಗೈಡ್ ಯು ಅನ್ನೋದು ಇದೆಯಲ್ಲ, ಆಸ್ ಅ ಬ್ಯಾಕ್ ಸಪೋರ್ಟ್. ಐ ಥಿಂಕ್ ಹಿಮ್ ಆ್ಯಂಡ್ ಹಿಸ್ ಎಂಟೈರ್ ಟೀಮ್ ಅದೊಂಥರ ಟೀಮ್ ವರ್ಕ್ ಅಂತ ಹೇಳ್ಬೋದು. ಐ ಥಿಂಕ್ ದೇರ್ ದೇರ್. ಸರ್, ಇವಾಗ 2 times ಯು ಡಿಸೈಡೆಡ್. ಫಸ್ಟ್ ಟೈಮ್ ಬಂದು ಡೆಫಿನೆಟ್ಲಿ ಬರೋಕ್ಕಿಂತ ಮುಂಚೆ ಮಾರ್ಕೆಟಲ್ಲಿ ಎನ್ಕ್ವೈರ್ ಮಾಡಿರ್ತೀರಾ, ಹರೀಶ್ ಮನೆ ಇಸ್ ದ ಬೆಸ್ಟ್ ಅಂತ ಬಂದಿರ್ತೀರಾ. ಅದಾದಮೇಲೆ 3 ವರ್ಷ ಗ್ಯಾಪ್ ತೊಗೊಂಡು ಆ ಮಧ್ಯನೂ ರಿಸರ್ಚ್ ಮಾಡಿರ್ತೀರಾ. ಮತ್ತೆ ಬಂದಾಗ ನಿಮಗೆ ಏನು ಡಿಫ್ರೆನ್ಸ್ ಅನಿಸ್ತು ಸರ್? ಅಂದರೆ ಆಬ್ವಿಯಸ್ಲಿ ದೇ ಆರ್ ಅಪ್ಗ್ರೇಡಿಂಗ್. ಇವಾಗ ಮಾರ್ಕೆಟಲ್ಲಿ ಓಕೆ ಕನ್ಸ್ಟ್ರಕ್ಷನ್ ಅಥವಾ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಬೇಕು, ಒಬ್ಬ ಬಿಲ್ಡರ್ ಅಂದರೆ ಒನ್ ಆಫ್ ದ ಟಾಪ್ ನೇಮ್ಸ್ ಹರೀಶ್ ಮನೆ ಅಂತ ಬರುತ್ತೆ ಆ್ಯಂಡ್ ದಟ್ ಟೀಮ್. ಸೊ ಎಲ್ಲ ಕಡೆ ವಿಡಿಯೋಸ್ ಹೋಗ್ತಾ ಇದೆ. ಸೊ ವಾಟ್ ಈಸ್ ದಟ್ ಥಿಂಗ್ ಡಿಫ್ರೆನ್ಸ್ ಯು ಸಾ ಸರ್ ಬಿಫೋರ್ ಆ್ಯಂಡ್ ಆಫ್ಟರ್? 3 ವರ್ಷದ ಹಿಂದೆ ಅವರ ಟೀಮ್ ಅಪ್ರೋಚ್ಗೂ ಆಮೇಲೆ ಬಂದು ಮಾತಾಡಿದಾಗ ಏನೇನೆಲ್ಲ ಇನ್ಕ್ಲೂಷನ್ಸ್ ಇತ್ತು? ಪ್ಲೀಸ್.
ಬೇಸಿಕಲಿ ನಾವು ಮನೆ ಅಂತ ಕಟ್ಟಬೇಕು ಅಂತ ತಲೆಗೆ ಬಂದಾಗಲೇ ನನ್ನ ವೈಫು ಶಿ ವಾಂಟೆಡ್ ದಟ್ ಶಿ ವಾಸ್ ಟೆಲಿಂಗ್ ಮಿ ಇನ್ ಅರ್ಲಿಯರ್ ಸ್ಟೇಜಸ್ ನಾವು ಮನೆ ಅಂತ ಕಟ್ಟಿದ್ರೆ ಸೈಟ್ ತೊಗೊಂಡು ಹರೀಶ್ ಮನೆ ಅಂತ ಒಬ್ಬರಿದ್ದಾರೆ, ಸೊ ಅವ್ರ ಹತ್ರನೇ ಕಟ್ಸೋಣ ಅಂತೇಳಿ ಮೀನಾಕ್ಷಿ ಮಂದಿರದ್ದು ವೀಡಿಯೋ ಎಲ್ಲ ತೋರಿಸ್ತಾ ಇದ್ಲು. ನಾನು ಐ ವಾಸ್ ಥಿಂಕಿಂಗ್ ಇಟ್ ಇಸ್ ಸ್ಟಿಲ್ ಫಾರ್, ಇರಲಿ ಬಿಡು ಇನ್ನೂ ಟೈಮ್ ಇದೆಯಲ್ಲ, ನೀನು ಇನ್ನೂ ಈಗಿಂದಲೇ ಯಾಕೆ ನೋಡ್ತಿದ್ಯಾ, ತೊಗೊಂಡಾಗ ಮಾತಾಡೋಣ ಅದ್ರ ಬಗ್ಗೆ. ಐ ವಾಸ್ ನಾಟ್ ದಟ್ ಸೀರಿಯಸ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಬಟ್ ಮಾರ್ಕೆಟಲ್ಲಿ ಅವ್ರದ್ದು ಒಂದು ಪ್ರೈಡ್ ನೇಮ್ ಇತ್ತು, ಅವ್ರದ್ದೊಂದು ಸ್ಟಾರ್ಟ್ ಮಾಡಿದ್ದಾರೆ ಫರ್ಮು, ಎಲ್ಲ ಕಡೆ ಕಟ್ತಾ ಇದ್ದಾರೆ ಚೆನ್ನಾಗಿ ಅಂತ ಗೊತ್ತಿತ್ತು ಅದನ್ನು. ಸೊ ಬಟ್ ಐ ವಾಸ್ ನಾಟ್ ದಟ್ ಗೋಯಿಂಗ್ ಅಗ್ರೆಸಿವ್ಲಿ ಬಿಕಾಸ್ ಇನ್ನೂ ಟೈಮ್ ಇದೆ. ಆ ಟೈಮ್ ಬಂದಾಗ ಕೂತ್ಕೊಂಡು ಮಾತಾಡೋಣ, ಹೇಗೆ ಆ ಪರ್ಸನ್ ಥರ ಆಫೀಸ್ಗೆ ಹೋಗಿ ನೋಡೋಣ, ಏನೇನು ಇದೆ ಎಲ್ಲ ತಿಳ್ಕೊಳ್ಳೋಣ ಅಂತ. ಸೊ ಆಫ್ಟರ್ 3 years ವೆನ್ ವಿ ಆಲ್ ಕೇಮ್ ಟುಗೆದರ್ ಲೈಕ್ ಆಲ್ ಅವರ್ ಸೈಟ್ ತೊಗೋಬೇಕು, ಈ ಥರ ನೋಡಬೇಕು ಅಂತೆಲ್ಲ ಪ್ಲ್ಯಾನ್ ಥಾಟ್ ಬಂದಾಗ ವಿ ಜಸ್ಟ್ ವೆಂಟ್ ಟು ಹಿಸ್ ಆಫೀಸ್ ಒಂದು ದಿವಸ ಸುಮ್ಮನೆ ಕ್ಯಾಶುವಲಾಗಿ ಹೋದ್ವಿ. ಸೊ ಶಿ ವಾಸ್ ಬಿಹೈಂಡ್ ದಿಸ್, ಸೊ ಶಿ ವಾಸ್ ಲೈಕ್ ಎ ಫ್ಯಾನ್ ಆಫ್ ಹರೀಶ್. ಸೊ ಶಿ ವಾಸ್ ಟೆಲಿಂಗ್ ಮಿ ಹರೀಶ್ ಮನೆಯೇ ಕಟ್ಟಬೇಕು ಅಂತ. ವೆನ್ ಹೋಮ್ ಮಿನಿಸ್ಟರ್ ಡಿಸೈಡ್ಸ್ ಯು ಡೋಂಟ್ ಹ್ಯಾವ್ ಎ ಚಾಯ್ಸ್, ರೈಟ್? ಸೊ ಬಟ್ ಸ್ಟಿಲ್ ಐ ವಾಂಟೆಡ್ ಟು ಮೀಟ್ ದ ಪರ್ಸನ್ ಬಿಕಾಸ್ ಇಟ್ಸ್ ಲೈಕ್ ಎ ಡ್ರೀಮ್ ಪ್ರಾಜೆಕ್ಟ್ ಫಾರ್ ಅಸ್. ಸೊ ಲೈಫ್ ಲಾಂಗ್ ನಾವೆಲ್ಲ ಏನು ಕಷ್ಟಪಟ್ಟು ಹಾಕ್ತೀವಿ, ಎಲ್ಲಿ ಸೇಫ್ ಪರ್ಸನ್ ಕೈಯಲ್ಲಿ ಇದೆಯಾ, ಕ್ಯಾನ್ ಹಿ ಎಂಡ್ ಅಪ್ ವೆಲ್ ಫಾರ್ ಅಸ್ ಫಾರ್ ದ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಆ್ಯಂಡ್ ಆಲ್ ಅಂತ. ಸೊ ಒಂದ್ಸಲ ಅವ್ರ ಆಫೀಸ್ಗೆ ಹೋಗಿ ನಾವು ಕೂತ್ಕೊಂಡು ಹಾಗೆ ಕ್ಯಾಶುವಲಾಗಿ ನಾನು ಅವ್ರ ಹರೀಶ್ ಮೀಟ್ ಮಾಡಿದಾಗ ಇಟ್ ವಾಸ್ ಸೋ ಬಿಸಿ. ವಾಟ್ ಇಂಪ್ರೆಸ್ಡ್ ಮೀ ಮೋಸ್ಟ್ ಈಸ್ ದಟ್ ವಿ ವೆಂಟ್ ಅರೌಂಡ್ 5:36 in the evening. ದಟ್ ವಾಸ್ ದೇರ್ ಕ್ಲೋಸಿಂಗ್ ಅವರ್ಸ್. ಸೊ 5:45 ಎಲ್ಲ ಶಟ್ರ್ ಎಲ್ದು ಕ್ಲೋಸ್ ಮಾಡೋ ಟೈಮ್ ಆಫೀಸಲ್ಲಿ ಇದ್ದರು. ಬಟ್ ವಿ ಜಸ್ಟ್ ಚೆಕ್ಡ್ ಇನ್ ಆ್ಯಂಡ್ ಸೆಡ್ ವಿ ವಾಂಟ್ ಟು ಮೀಟ್ ಅಂತ. ಆವಾಗ ಹಿ ಗೇವ್ ಅಸ್ ದ ಟೈಮ್ ಟು ಇನ್ವೈಟ್ ಆ್ಯಂಡ್ ಮೇಕ್ ಅ ಸೇಟ್ ಆ್ಯಂಡ್ ಜಸ್ಟ್ ಸ್ಟಾರ್ಟೆಡ್ ಅ ಕಾನ್ವರ್ಸೇಷನ್. ನಮ್ಮ ತಲೆಯಲ್ಲಿನೂ ಅವಾಗಿನವರೆಗೆ ಸೈಟ್ ತೊಗೋಬೇಕು ಅಂತ ಇದ್ದೀವಿ, ಈ ಥರ ಇದೆ, ಹಿಂಗಿದೆ, ಕಟ್ಕೊಡ್ತೀರಾ ಅನ್ನೋ ಮಾತು ಡಿಸ್ಕಷನ್ಗೆ. ಬಟ್ ಹೀ ಸ್ಪೆಂಟ್ ಅರೌಂಡ್ 2.5-3 hours ವಿತ್ ಅಸ್ ಟು ಕನೆಕ್ಟ್. ವಿ ಚಾಟ್ ಟಿಲ್ 9 o'clock in the night in his cabin when entire office was out and only we 3 were sitting and talking. That comfort zone was there. ಸೊ ನಮ್ಮ ತಲೆಯಲ್ಲಿ ಏನೇನೋ ಇತ್ತು, ಮನೆ ಅಂದರೆ ಹಿಂಗೆ ಹಾಗೆ ಅಂತ, ಅದೆಲ್ಲ ಹೇಳ್ಕೋಬೇಕು ಅನ್ನಿಸ್ತು. ಅವ್ರಿಗೂ ಕೂಡ ಹಿ ಗೇವ್ ದಟ್ ಪೇಷನ್ಸ್. ಯಾಕೆಂದರೆ ಒಬ್ಬರು ಮನೆ ಕಟ್ಟಬೇಕು ಅಂದಾಗ ನೂರಾರು ಅವ್ರಿಗೆ ಮನಸ್ಸಲ್ಲಿ ಆತಂಕಗಳು ಇದೆಲ್ಲ ಇರುತ್ತೆ. ನೋಡಿ ಎಷ್ಟೊಂದು ಜನ ನೀವು ವಿಡಿಯೋ ನೋಡ್ತಾ ಇರ್ತೀರಾ, ಲೈಕ್ ಫಸ್ಟ್ ಥಿಂಗ್ ಒಂದು ಮನೆ ಅನ್ನೋದು ಅದು ಎಲ್ಲರ ಹಣೆ ಬರದಲ್ಲಿ ಇರಲ್ಲ ಸರ್. ಒಂದು ಮನೆ ಕಟ್ಟಬೇಕಂದ್ರೆ ಪುಣ್ಯ ಮಾಡಿರಬೇಕು, ಅದೃಷ್ಟ ಮಾಡಿರಬೇಕು, ಕಾಲ ಕೂಡ್ ಬರಬೇಕು, ದುಡ್ಡು ಬರಬೇಕು, ಒಬ್ಬ ಒಳ್ಳೆ ಬಿಲ್ಡರ್ ಸಿಗಬೇಕು, ಒಳ್ಳೆ ಸೈಟ್ ಸಿಗಬೇಕು. ಸೈಟ್ ಚೂಸ್ ಮಾಡೋಕ್ಕಿಂತ ಮುಂಚೆನೆ ಮೇಡಮ್ ವಿಡಿಯೋ ನೋಡ್ಬಿಟ್ಟು ಮನೆ ಕಟ್ಟಿದ್ರೆ ಹರೀಶ್ ಮನೆ ಅಂದ್ರೆ ಸೈಟ್ ಫೈನಲೈಸ್ ಆಗಿಲ್ಲ, ಬಟ್ ಬಿಲ್ಡರ್ ಫೈನಲೈಸ್ ಆಗಿದ್ದಾರೆ. ಆ ಕಾನ್ಫಿಡೆನ್ಸ್ ಸರ್ ಕೊಡ್ತಾರೆ. ಯಾಕಂದ್ರೆ ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡಿದಾಗ ಇವಾಗ ಎಲ್ಲರೂ ಒಂದು ಬಿಸ್ನೆಸ್ ಆಗಿ ನೋಡ್ತಾರೆ ಸರ್, ಬಟ್ ಹೀ ಲುಕ್ಸ್ ಅಟ್ ಎವ್ರಿ ಕ್ಲೈಂಟ್ ಆಸ್ ಅ ಒಂದು ಫ್ಯಾಮಿಲಿ ಮೆಂಬರ್. ನಾನು ಸುಮ್ಮನೆ ಹೇಳ್ತಿಲ್ಲ ಸರ್, ನಾನು ಎಲ್ಲ ವೀಡಿಯೋಸ್ ನೋಡಿದ್ದೀನಿ. ಇನ್ಫ್ಯಾಕ್ಟ್ ನನಗೆ ಪರಿಚಯ ಇರೋರ ಮನೆ ಕೂಡ ನೀವು ಕನ್ಸ್ಟ್ರಕ್ಟ್ ಮಾಡ್ಕೊಟ್ಟಿದ್ದೀರಾ. ಈವನ್ ಆಫ್ಟರ್ ದ ಪ್ರಾಜೆಕ್ಟ್ ಹಿ ಫಾಲೋಸ್ ಅಪ್. ಸರ್ ಇವಾಗ ನೀವು ಮಾತಾಡಬೇಕು. ಸೊ ಇಷ್ಟೆಲ್ಲ ಹೇಗೆ ಸಾಧ್ಯ ಸರ್? ಐ ಥಿಂಕ್ 150+ ಪ್ರಾಜೆಕ್ಟ್ಸ್ ಇನ್ ಅ ಸ್ಪ್ಯಾನ್ ಆಫ್ ಅ ವೆರಿ ಶಾರ್ಟ್ ಟೈಮ್. ಎಲ್ಲರೂ ನಿಮಗೆ ಇನ್ನೂ ಕನೆಕ್ಟೆಡ್ ಆಗಿದ್ದಾರೆ ಆ್ಯಂಡ್ ಎವ್ರಿಬಡಿ ಇಸ್ ಟಾಕಿಂಗ್ ಗುಡ್. ಆಬ್ವಿಯಸ್ಲಿ ಪ್ರೋಸ್ ಇರುತ್ತೆ, ಕಾನ್ಸ್ ಇರುತ್ತೆ, ಬಟ್ ನಿಮ್ಮ ಕನ್ಸ್ಟ್ರಕ್ಷನ್ ಕ್ವಾಲಿಟಿ, ಡಿಸೈನ್, ಒಂದು ಹೊಸ ಸ್ಟೈಲ್ ತರ್ತಿರಲ್ಲ, ಲೈಕ್ ಐ ಥಿಂಕ್ ಹ್ಯಾಟ್ಸ್ ಆಫ್ ಫಾರ್ ದಟ್ ವರ್ಕ್ ನಿಮಗೆ, ನಿಮ್ಮ ತಂಡಕ್ಕೆ. ಸೊ ಹೇಳಿ, ಹೌ ಇಸ್ ಇಟ್ ಪಾಸಿಬಲ್? ಆಲ್ ದ ಕ್ರೆಡಿಟ್ ಗೋಸ್ ಟು ಮೈ ಟೀಮ್, ನೋ ಡೌಟ್ ಅಬೌಟ್ ಇಟ್. ನೀವು ಹೇಳಿದಾಗೆ ಮನೆ ಕಟ್ಟೋದು ಅನ್ನೋದು ಖಂಡಿತ ಪ್ರತಿಯೊಬ್ಬರ ಕನಸು. ನನಗೆ ಅದು ತುಂಬಾ ಪ್ಯಾಷನೇಟಾಗಿ ತಗೊಂಡಿರೋ ಬಿಸ್ನೆಸ್ ಇದೆ. ಇಟ್ಸ್ ಮೋರ್ ದ್ಯಾನ್ ಅ ಮನಿ, ಮೋರ್ ದ್ಯಾನ್ ಅ ಪೀಪಲ್, ಮೋರ್ ದ್ಯಾನ್ ಅ ಸ್ಟ್ರಗಲ್. ಫಾರ್ ಮೀ ಬಿಲ್ಡಿಂಗ್ ಅ ಹೋಮ್ ಆ್ಯಂಡ್ ಫುಲ್ಫಿಲ್ಲಿಂಗ್ ಅ ಪರ್ಸನ್ಸ್ ಡ್ರೀಮ್ ಆರ್ ಅ ಫ್ಯಾಮಿಲೀಸ್ ಡ್ರೀಮ್ ಈಸ್ ಮೈ ಅಲ್ಟಿಮೇಟ್ ಟಾರ್ಗೆಟ್. ನೋ ಮ್ಯಾಟರ್ ವಾಟ್, ಮೈ ಅಲ್ಟಿಮೇಟ್ ಟಾರ್ಗೆಟ್ ಅದನ್ನು ರೀಚ್ ಆಗಲೇಬೇಕು ಅಂತ. ಸೊ ಯಾರೇ ಬರಲಿ, ಕಟ್ಟಬೇಕು ಅಂದಾಗ ಅದರಲ್ಲಿ ಅವರು ಉದ್ಧಾರ ಆಗೋದು ಮತ್ತು ಎಲ್ಲಾದರೂ ಹೋಗಿ ಮೋಸ ಹೋಗೋದು ಅದು ಅವ್ರ ಕೈನಲ್ಲೇ ಇರುತ್ತೆ. ನನ್ನ ಕೈಲಿ ಆದಷ್ಟು ಒಳ್ಳೆ ಸಜೆಷನ್ ಕೊಡಬೇಕು ಅನ್ನೋದು ನನ್ನ ಪರ್ಸ್ನಲ್ ಅಭಿಪ್ರಾಯ. ಅವ್ರು ನಮ್ಮ ಹತ್ರ ಮನೆ ಕಟ್ತಾರಾ ಇಲ್ವಾ ಅದೆಲ್ಲ ನನ್ನ ತಲೆಗೆ ನಾನು ತಗೊಳ್ಳೋದೇ ಇಲ್ಲ. ನಮ್ಮನ್ನು ಹುಡ್ಕೊಂಡು ಬಂದಿದ್ದಾರೆ, ಮನೆ ಕಟ್ಟಬೇಕು ಅಂತ ಒಂದು 4 ಕ್ವಶನ್ ಕೇಳ್ತಾರೆ, ಕರೆಕ್ಟಾಗಿರೋ ಗೈಡೆನ್ಸ್ ಕೊಡಬೇಕು ಅನ್ನೋದು ಮಾತ್ರನೇ ನನ್ನ ಟಾರ್ಗೆಟ್ ಅಷ್ಟೇ. ಗೈಡೆನ್ಸ್ ಕೊಟ್ಟರೆ ಅದಾದಮೇಲೆ ಬಿಟ್ಟಿದ್ದು ಸೇಲ್ ಆಗುತ್ತಾ ಇಲ್ವಾ, ಕ್ಲೈಂಟ್ ನಮಗೆ ಸಿಗ್ತಾರಾ, ನಾವು ಮನೆ ಕಟ್ತೀವ, ಆಲ್ ದ್ಯಾಟ್ ಇಸ್ ಲೈಕ್ ಮೈ ಜರ್ನಿ ಅಷ್ಟೇ. ಸೊ ದಟ್ಸ್ ಆಲ್. ಅದಕ್ಕೆ ಪ್ರತಿಯೊಬ್ಬರು ನಮ್ಮ ನೋಡ್ಕೊಂಡು ಬಂದವ್ರಿಗೆ ಆದಷ್ಟು ನಾವು ಕರೆಕ್ಟಾಗಿ ಟ್ರೀಟ್ ಮಾಡಬೇಕು ಅನ್ನೋದು ನನ್ನ ಪರ್ಸ್ನಲ್ ಅಭಿಪ್ರಾಯ. ಮೇ ಬಿ ಕೆಲವೊಬ್ಬರು ಬರ್ತಾರೆ ಬ್ಯುಸಿ ಟೈಮಲ್ಲಿ, ದೇ ಮೈಟ್ ಮಿಸ್ ಔಟ್ ಅವ್ರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಇದೆಲ್ಲ ಕಾಮನ್ ಆಗಿ ನಡೀತದೆ. ಬಟ್ ಪರ್ಸ್ನಲಿ ಮೀ ಆ್ಯಂಡ್ ಮೈ ಟೀಮ್ ವಿ ವರ್ಕ್ ಹಾರ್ಡ್ ಟು ಟ್ರೀಟ್ ಎವ್ರಿಬಡಿ ಈಕ್ವಲಿ ಆ್ಯಂಡ್ ಗಿವ್ ದ ರೈಟ್ ಗೈಡೆನ್ಸ್ ಟು ಎವ್ರಿ ಒನ್. And even right from the products, the materials, the costing,
ಪ್ರತಿಯೊಂದರಲ್ಲೂ ನಾವು ಡೀಟೇಲ್ಸ್ ಕೊಡಲೇಬೇಕು ಅನ್ನೋದು ನಮ್ಮ ಒರಿಜಿನಲ್ ಆಸೆ. ಆ ಆಸೆಗೋಸ್ಕರನೇ ಇವತ್ತು ಈ ಆಸರೆ ಆಗಿದೆ. ಆ್ಯಕ್ಚುಲಿ ನಿಮ್ಮ ಮನೆ ಬಗ್ಗೆ ಹೇಳಲೇಬೇಕು. ದ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ನನಗೆ ಗೊತ್ತಿರೋ ವಿಡಿಯೋದಲ್ಲಿ ಮಾತ್ರ ನೀವು ನೋಡ್ಬೋದು, ಮನೆಗೆ ಬರೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಎನಿವೆ ಮೆಟ್ಲು ಇಳಿಬೇಕಂದ್ರೆ ದಟ್ ಆಟೋಮ್ಯಾಟಿಕ್ ಲೈಟ್ ಆಗಿರ್ಬೋದು, ಇದನ್ನ ನೋಡಿದ್ರೆ ಒಂದು 30-50 ಪ್ಲಾಟ್ ಅಂತ ಅನ್ಸೋದೇ ಇಲ್ಲ ಸರ್. ಬಂದಾಗ ಎಷ್ಟು ಹ್ಯೂಜ್ ಆಗಿ ಕಾಣಿಸುತ್ತೆ, ಎಷ್ಟು ವಿಶಾಲವಾಗಿ ಎಲ್ಲ ಕಡೆ ಗಾಳಿ ಬೆಳಕು ಜೊತೆಗೆ ಒಂದು ವಾಸ್ತು, ಒಂದು ಸಪ್ರೇಟ್ ಪ್ರೈವೇಟ್ ಝೋನ್ಸ್. ಇವಾಗ ನೋಡಿ ಅವ್ರು ವಯಸ್ಸಾಗಿರೋ ತಂದೆ ಇದ್ದಾರೆ, ಸೊ ಕೆಳಗಡೆ ಒಂದು ಸಪ್ರೇಟ್ ಅವ್ರಿಗೆ ಅನ್ನೋ ಒಂದು ಕೋರ್ಟ್ ಯಾರ್ಡ್ ಹಳೆ ಕಾಲದಲ್ಲಿ ಇರೋಂಥ ಅದೆಲ್ಲ ಆ ಕಾನ್ಸೆಪ್ಟ್ನ ಈ ಮಾಡರ್ನ್ ಹೌಸಲ್ಲಿ ಯುನೋ ಎಲ್ಲ ಥರದ ಟ್ರೆಡಿಷನ್ಸ್ನೂ ಫಾಲೋ ಮಾಡಿರೋದು. ಐ ಥಿಂಕ್ ಇಟ್ ಇಸ್ ಅ ಗ್ರೇಟ್ ಥಿಂಗ್. ಇಷ್ಟು ಗ್ರ್ಯಾಂಡ್ಯೂರ್ ಆಗಿ ಬಂದಿರೋಂಥ ಪ್ರಾಜೆಕ್ಟ್ ಇವಾಗ ಮಾರ್ಕೆಟಲ್ಲಿ ನಾವು ನೋಡಿದಾಗ ಪರ್ ಸ್ಕ್ವೇರ್ ಫೀಟ್ ಅಂತ ಎಲ್ಲ ಬಿಲ್ಡರ್ಸು ಕೊಡ್ತಾರೆ. ಬಟ್ ಹರೀಶ್ ಮನೆಯವರು ಅದರಲ್ಲೂ ಯೂನಿಕ್. ಇಟ್ಸ್ ಕಾಲ್ಡ್ ಬಿಲ್ ಆಫ್ ಕ್ವಾಂಟಿಟೀಸ್, BOQ ಅಂತ ಏನು ಹೇಳ್ತಾರೆ. ಅಂದರೆ ಆ್ಯಸ್ ಅ ಒಂದು ಪ್ಯಾಕೇಜ್, ಅಂದರೆ ಈ ಪ್ರೈಸಿಗೆ ನಾವು ಈ ಕ್ವಾಲಿಟಿ ಕೊಡ್ತೀವಿ ಅಂತ ಪ್ರತಿಯೊಂದನ್ನು ಬ್ರೇಕಪ್ ಮಾಡಿ ನಿಮಗೆ ತಿಳಿಸ್ತಾರೆ. ಸೊ ಈ ಥರ ಹೇಳಿದಾಗಲೂ ಯುವರ್ ಓಕೆ ಇಸ್ ಇಟ್? ಯಾಕಂದರೆ ಬೇರೆಯವ್ರಿಗಿಂತ ಇವ್ರು ಡಿಫ್ರೆಂಟಾಗಿ ಹೇಳ್ತಿದಾರಲ್ಲ, ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಅನ್ನೋ ಭಯ ಇತ್ತಾ? ಭಯ ಇರಲಿಲ್ಲ, ಬಟ್ ಕನ್ಸರ್ನ್ ಅಂತೂ ಇತ್ತು. ಯಾಕೆಂದರೆ ನಾವು ಮನೆ ಕಟ್ತಿದ್ದೀವಿ ತಕ್ಷಣನೇ ನಮ್ಮ ಇಮಿಡಿಯೇಟ್ ಫ್ಯಾಮಿಲಿ, ನಮ್ಮ ತಂದೆ ತಾಯಿಯಿಂದನೇ ಶುರು ಮಾಡಿದ್ರೆ ಫಸ್ಟ್ ಇಮಿಡಿಯೇಟಾಗಿ ಹಂಗೆ ಸ್ಕ್ವೇರ್ ಫೀಟ್ ಎಷ್ಟು ಅಂತ ಫಸ್ಟ್ ಕ್ವೆಶ್ಚನೇ ಬಂದಿದ್ದು. ನಾವು ಅದು ಅವ್ರು ಹಂಗೆ ವರ್ಕ್ ಆಗಲ್ಲ, ಅವ್ರದ್ದು ಬೇರೆ ಥರ ಇವ್ರದ್ದು ಕಾನ್ಸೆಪ್ಟು. ಹಾಗಾದರೆ ಇದು ಖಂಡಿತ ಜಾಸ್ತಿ ಇರುತ್ತೆ, ಇದು ನೀನು ಮಾರ್ಕೆಟ್ಗಿಂತ ಜಾಸ್ತಿ ಕೊಡ್ತಾ ಇದೆಯಾ ಹಾಗಾದರೆ ಅಂತ ನಮ್ಮ ತಂದೆ, ನಮ್ಮ ಮಾವನವರು ಎಲ್ಲರೂ ಹೇಳಿದ್ರು. ಬಟ್ ನನಗೆ ಅದು ಏನು, ಲೈಕ್ ಐ ಹ್ಯಾಡ್ ದ ಕಾನ್ಫಿಡೆನ್ಸ್ ದಟ್ ನೋ ವಿ ಆರ್ ಇನ್ ಸೇಮ್ ಹ್ಯಾಂಡ್ಸ್. ಸಿ ಅಲ್ಟಿಮೇಟ್ಲಿ ನನಗೆ ಸಚಿನ್ಗೆ ವಿ ವರ್ ವೆರಿ ಕ್ಲಿಯರ್ ದಟ್ ವಿ ಬೋತ್ ಡೋಂಟ್ ಹ್ಯಾವ್ ಟೈಮ್. ನಾವು ಹೋಗಿ ನಿಂತು ಕಟ್ಟಿಸಿ ಒಂದೊಂದು ಕಲ್ಲನ್ನು ತೊಗೊಂಬಂದು ನಾನು ಸಪ್ಲೈ ಕೊಟ್ಟು ಅದೆಲ್ಲ ಇಟ್ಸ್ ನಾಟ್ ಪಾಸಿಬಲ್ ಫಾರ್ ಅಸ್. ನಾವಿರೋ ವರ್ಕಿಂಗ್ ಸ್ಟೈಲ್ ಆಗಿರ್ಬೋದು ವಿತ್ ಕಿಡ್ಸ್ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್. ಸೊ ವಿ ವರ್ ವೆರಿ ಕ್ಲಿಯರ್ ವಿ ವಾಂಟ್ ಟು ಗಿವ್ ಸಮ್ವನ್ ಅ ಟರ್ನ್ ಕೀ. ಒಬ್ಬರನ್ನ ನಾವು ನಂಬಿಬಿಟ್ಟು ಅವ್ರಿಗೆ ಪೂರ್ತಿ ಕೊಟ್ಬಿಟ್ರೆ ಅವ್ರಿಗೆಲ್ಲ ಅವರೇ ಟೇಕ್ ಕೇರ್ ಮಾಡಬೇಕು. ಸೊ ದಟ್ ಈಸ್ ವಾಟ್ ಇಸ್ ದಿಸ್ ಎಂಡ್ ರಿಸಲ್ಟ್. ನನಗೆ ಹರೀಶ್ ಮನೆಯಲ್ಲಿ ಒಂದು ಥಿಂಗ್ ದಟ್ ವಿ ಬೋತ್ ವರ್ ಇಂಪ್ರೆಸ್ಡ್. ನಮಗೆ ಈ ಮ್ಯಾಟರ್ ಯಾತಕ್ಕೆ ನಮ್ಗೆ ಅಷ್ಟು ಕನ್ಸರ್ನ್ ದೊಡ್ಡದಾಗಲಿಲ್ಲ ಅನ್ನೋದಕ್ಕೆ ದೇ ವರ್ಕ್ ಬ್ಯಾಕ್ವರ್ಡ್ಸ್. ನಮಗೆ ಇವಾಗ ಫಸ್ಟ್ ಅವ್ರು ಕೊಟ್ಟಿದ್ದೆ 3D ಡಿಸೈನ್. ಸೊ ಅವರ್ ಕ್ಲಾರಿಟಿ, ಇಟ್ ವಾಸ್ ಸೋ ಕ್ಲಿಯರ್ ಟು ಅಸ್ ಹೌ ಅವರ್ ಹೋಮ್ ಇಸ್ ಗೋನ್ ಟು ಲುಕ್ ಲೈಕ್. ಸೊ ಅದ್ರ ಬೇಸಿಸ್ ಮೇಲೆ ದೇ ಸ್ಟಾರ್ಟೆಡ್ ವರ್ಕಿಂಗ್ ಬ್ಯಾಕ್ವರ್ಡ್ಸ್. ಸೊ ಅವಾಗ ಏನಾಗುತ್ತೆ, BOQ ಮೇಕ್ಸ್ ಮೋರ್ ಸೆನ್ಸ್. ಬಿಕಾಸ್ ನನಗೆ ಅಲ್ಟಿಮೇಟ್ ಆಗಿ ನನಗೆ ಈ ಥರ ಲುಕ್ ಬೇಕು ಅಂದರೆ, ನನಗೆ ಈ ಥರ ಫಿನಿಶಿಂಗ್ ಬೇಕು ಅಂದರೆ ನನಗೆ ಇದಕ್ಕೆ ಇಷ್ಟು ಚಾರ್ಜ್ ಆಗುತ್ತೆ. ದಟ್ ಮೇಕ್ಸ್ ಮೋರ್ ಸೆನ್ಸ್ ಅಲ್ವಾ? ಆದ್ರೆ ನೀವು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಹೋದಾಗ ಯಾವ ತರ ಕ್ವಾಲಿಟಿ ಹಾಕ್ತಾರೋ, ಏನ್ ಮೋಸ ಮಾಡ್ತಾರೋ, ಫಸ್ಟ್ ಆಫ್ ಆಲ್ 3D ಡಿಸೈನ್ ಇರಲ್ಲ. ದೇ ಆರ್ ಜಸ್ಟ್ ಗಿವಿಂಗ್ ಯು ಆರ್ಕಿಟೆಕ್ಚರ್ಗೆ ಅಥವಾ ಆರ್ಕಿಟೆಕ್ಟ್ಸ್ಗೆ ಕಾಂಟ್ರಾಕ್ಟರ್ಗೆ ಅರ್ಥ ಆಗುವಂತ ಒಂದು ಪ್ಲಾನ್ ಕೊಡ್ತಾರೆ. ದಟ್ ಇಸ್ ಲೇಮನ್ಗೆ ಆಸ್ ನನಗೆ ಸಚಿನಿಗೆ ಕೇಳಿದ್ರೆ ವಿ ನೆವರ್ ನೋ ವಾಟ್. ಡೆಫಿನೆಟ್ಲಿ ಸಚಿನ್ ಸರ್, ಈಗಿನ ಬ್ಯುಸಿ ಸ್ಕೆಡ್ಯೂಲಲ್ಲಿ ಮ್ಯಾಮ್ ಹೇಳ್ದಂಗೆ ನಾವು ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡಿರ್ತೀವಿ. ಒಬ್ಬ ಪರ್ಸನ್ ಒಂದು ಟೀಮ್ಗೆ ನೇಮಿಸ್ಬಿಟ್ರೆ ಓಕೆ ಅವ್ರು ಫಿನಿಶ್ ಮಾಡ್ತಾರೆ. ಬಟ್ ಯೂಶಲಿ ಈ ಫಿನಿಶ್ಡ್ ಪ್ರಾಜೆಕ್ಟ್ಸ್ ಕೂಡ ಲೀಕೇಜ್ ಆಗೋದು ಅಥವಾ ಪ್ರಾಬ್ಲಮ್ ಬರೋದು ನಾವು ನೋಡಿದ್ದೀವಿ. ಪರ್ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಏನೋ ಮಾತಾಡಿರ್ತಾರೆ, ಆಚೆ ಕಡೆ ಏನು ಚೆನ್ನಾಗಿರುತ್ತೆ, ಆಮೇಲೆ ಒಳಗಡೆ ಆಫ್ಟರ್ ಇಯರ್ಸ್ ಪಾಸ್ ಬೈ ವಿ ವಿಲ್ ಗೆಟ್ ಟು ನೋ. ಸೊ ಈ BOQ ಕಾನ್ಸೆಪ್ಟ್ ನಿಮ್ಗೆ ಹೇಗೆ ಹೆಲ್ಪ್ ಆಯ್ತು? ಬೇಸಿಕಲಿ ರಜಿತಾ ಹೇಳಿದಾಗೆ ನಮ್ಮ ತಲೆಯಲ್ಲಿ 100 ಐಟಮ್ಸ್ ಇರುತ್ತೆ. ಮನೆ ಕಟ್ಟಬೇಕು ಅಂದರೆ ಶಿ ಹ್ಯಾಡ್ ಹರ್ ಸಮ್ ಥಿಂಗ್ಸ್. ನನಗೆ ಮನೆ ಅಂದರೆ ಈ 10 ಐಟಮ್ ಇರಲೇಬೇಕು ಅಂತ, ನನಗೆ ಇನ್ನೊಂದು 10 ಐಟಮ್ ಇತ್ತು. ಸೊ ಇಬ್ಬರು ಏನಾಯಿತು, ಇಬ್ಬರದು ಮಿಕ್ಸ್ ಮಾಡಿ ನಾವು ಅದೇ ಆ್ಯಸ್ ಐ ಮೆಟ್ ಹರೀಶ್, ಆ 3 hours ಇನಿಷಿಯಲ್ ಫಸ್ಟ್ ಡೇ ಡಿಸ್ಕಷನಲ್ಲಿ ವಿ ಜಸ್ಟ್ ಪೆಂಡ್ ಔಟ್. ಎಲ್ಲದನ್ನು ಹೇಳಿದ್ಮೇಲೆ ಪೇಷನ್ಸಾಗಿ ಕೇಳ್ಕೊಂಡ್ರು 3 hours, ರಾತ್ರಿ 9 ಗಂಟೆವರೆಗೂ ಕೇಳಿದ್ಮೇಲೆ ಅವ್ರು ಅಂದರು, ಸರ್ ನಿಮ್ಮ ಮನೆ ಔಟ್ಪುಟ್ಗೆ ಈ ಥರ ಬಂದರೆ ಚೆನ್ನಾಗಿರುತ್ತೆ, ಈ ಥರ ಕಟ್ಟೋಣ, ಈ ಥರ ಮಾಡಬೇಕು, ಇದರಲ್ಲಿ ಈ ಥರ ಇದನ್ನು ಹಿಂಗೆ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಎವ್ರಿ ಪಿನ್ ಪಾಯಿಂಟ್ ಐಡಿಯಾಸ್ನು ಅವ್ರು ಕೊಡ್ತಾ ಬಂದರು. ಆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ಗೆ ನಮ್ಮ ಬಜೆಟ್ನು ಕೇಳಿದ್ರು. ಬಜೆಟಲ್ಲಿ ನಾವೇನಂದ್ವಿ ಆ್ಯಸ್ ಎವ್ರಿ ಪರ್ಸನ್ ಹೂ ಟ್ರೈಸ್ ಟು ಬಾರ್ಗೇನ್ ನೆಗೋಸಿಯೇಷನ್ಸ್. ಸೊ ನಾವೇನು ಮಾಡಿದ್ವಿ, ಹರೀಶ್ ಇಷ್ಟರಲ್ಲಿ ಮಾಡಿಕೊಡಿ ನಮಗೆ ಅಂತ. ಬಟ್ ಇಟ್ ವಾಸ್ ವೆರಿ ಫ್ರ್ಯಾಂಕ್ ಆನ್ ದ ಫಸ್ಟ್ ಡೇ. ಸಚಿನ್ ಸರ್ ನೋಡಿ, ಇಷ್ಟಕ್ಕೆ ಹೀಗೂ ಕಟ್ಬೋದು, ಇಷ್ಟಕ್ಕೆ ಹೀಗೆ ಕಟ್ಬೋದು, ಇಲ್ಲ ಈ ಥರ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಈ ಥರ ಅವ್ರೇನು ಮಾಡಿದ್ರು, BOQ ಅಂತ ನಾವೇನು ಕರಿತೀವಿ, ಒಂದು ಹೊಡೆಯೋ ಮಳೆಯಿಂದ ಹಿಡಿದು
ಒಂದು ಯಾವ ಸಿಮೆಂಟ್ ನಾನು ಉಪಯೋಗಿಸ್ತೀನಿ, ಯಾವ ಇಟ್ಟಿಗೆ ನಾನು ತರ್ತೀನಿ, ಯಾವ ಕಂಪ್ನಿ ತರ್ತೀವಿ, ಅದ್ರ ಪ್ರೈಸಿಂಗ್ ನೆಕ್ಸ್ಟ್ 1 ಇಯರ್ ಪ್ರಾಜೆಕ್ಟ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಏನೇನಾಗುತ್ತೆ, ಫುಲ್ ಮೆಮೊರಾಂಡಮ್ ಎಂಟೈರ್ ಪಿನ್ ಪಾಯಿಂಟ್ ಎಲ್ಲ ಐಟಮ್ಸ್ನು ಒಂದು ಅಗ್ರಿಮೆಂಟ್ ಥರ ಮಾಡಿ A to Z ಅಲ್ಲೇ ರೆಡಿ ಮಾಡಿ ಕೊಟ್ಬಿಟ್ರು ಅದನ್ನು ವಿತಿನ್ 3 to 4 ಡೇಸಲ್ಲಿ. ಸೊ ವಿ ವರ್ ವೆರಿ ಕ್ಲಿಯರ್, ಇವತ್ತಿನ ಪ್ರೈಸ್ಗೆ ನನಗೆ ಈ ನಮ್ಮೆಲ್ಲ ಮನೆಗೂ ಇಷ್ಟು ಖರ್ಚು ನನಗೆ ಬೀಳುತ್ತೆ, ಪ್ರೊವೈಡೆಡ್ ಐ ಡೋಂಟ್ ಕಾಂಪ್ರಮೈಸ್ ಆನ್ ಮೈ ಕ್ವಾಲಿಟಿ ಅಂತ. ಸೊ ಅದರಲ್ಲಿ ಅವ್ರು ಕ್ಲಾರಿಟಿ ಕೊಟ್ಟರು, ಇದನ್ನು ನಾನು ಇಷ್ಟನ್ನು ಬೇಕಾದ್ರೆ ಅರ್ಧ ಕಿಲೋಕ್ಕೂ ಕಟ್ಕೊಡ್ತೀನಿ, ಬಟ್ ಕೆಲವು ಈ ಥರದಲ್ಲಿ ಆ ಥರ ಬರಲ್ಲ. ನಾನು ಕೆಲವು ಸಿಮೆಂಟ್ ಬದಲು ಇನ್ನೊಂದು ಸಿಮೆಂಟ್ ಹಾಕ್ಬೋದು, ಕೆಲವು ಇಟ್ಟಿಗೆ ಬದಲು ಇನ್ನೊಂದೇನೋ ಕಾಂಕ್ರೀಟ್ ಹಾಕ್ಬೋದು, ಅಥವಾ ಕೆಲವು ಇದಕ್ಕೆ ಬೇರೆ ಬೇರೆ ಮೆಟೀರಿಯಲ್ಸ್ ಹಾಕ್ಬೋದು. ದ ಮೋರ್ ಯು ಕಾಂಪ್ರಮೈಸ್ ಆನ್ ಮನಿ, ಕೆಲವು ವಿಚಾರಗಳಿಗೆ ಕ್ವಾಲಿಟಿ ನಿಮ್ಮದು ಡೌನ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಇಂಥ ನೀವು ಬ್ಯೂಟಿಫುಲ್ ಮನೆ ನಿಮ್ಮ ಆಸೆ ಇದ್ದಾಗ ಕೆಲವೆಲ್ಲ ಬೇಕಾಗೇ ಆಗುತ್ತೆ, ನೆಸೆಸಿಟಿ ಇದ್ದೇ ಇರುತ್ತೆ. ಆ ಕ್ಲಾರಿಟಿ ಅವ್ರು ಕೊಟ್ಟ ಮೇಲೆ ನಾವು ನಮ್ಮ ಬಾರ್ನ ರೈಸ್ ಮಾಡ್ಕೊಳ್ತೀವಿ. ಅವಾಗ ನಮ್ಗೆ ಏನು ಅನ್ನಿಸ್ತು, ಬಿಕಾಸ್ ವಿ ಬೋತ್ ವರ್ ನಾಟ್ ರೆಡಿ ಟು ಲೀವ್ ಅವರ್ ಥಿಂಗ್ಸ್. ಅಂದರೆ ಇವಳಿಗೆ ದೇವ್ರ ಮನೆ ಚೆನ್ನಾಗಿ ಬರಬೇಕಿತ್ತು, ಅಡುಗೆ ಮನೆ ದೊಡ್ಡದಾಗಿರ್ಬೇಕಿತ್ತು, ವಿಶಾಲವಾಗಿರೋ ಕೋರ್ಟ್ ಯಾರ್ಡ್ ತೊಟ್ಟಿ ಮನೆ ಅಂತ ಹಳೆ ಕಾಲ ನಮ್ಮ ಅಜ್ಜಿ ಮನೆ ಥರ ಕಾನ್ಸೆಪ್ಟಲ್ಲಿ ಅದು ಬೇಕಿತ್ತು ಅಂತ ಇವಳಿಗೆ ಕೆಲವು ಪರ್ಟಿಕ್ಯುಲರ್ ಇತ್ತು. ನನಗೆ ಗಜಿಬೋ ಏರಿಯಾ ಬೇಕಿತ್ತು, ಸ್ಪೋರ್ಟ್ಸ್ ರೂಮ್ ಬೇಕಿತ್ತು, ಜಕೂಸಿ ಟಬ್ ಬೇಕಿತ್ತು, ನನಗೆ ಹೋಮ್ ಥಿಯೇಟರ್ ಬೇಕಿತ್ತು. ಹೀಗೆ ಯಾವುದನ್ನು ಬಿಟ್ಕೊಡದೆ ಎಲ್ಲದನ್ನು ನಮ್ಮ ಬಜೆಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆಯಲ್ಲಿ ಹೇಗೆ ಬರ್ಬೋದು ಅನ್ನೋದನ್ನು ಡೀಟೇಲಾಗಿ ಪ್ಲಾನಿಂಗ್ ಯಾವಾಗ ಸಿಕ್ತೋ ಅವತ್ತು ನಮ್ಗೆ ಅನ್ನಿಸ್ತು, ಇಲ್ಲ ನಾವು ಯಾವುದನ್ನು ಬಿಡದೆ ಮಾಡ್ಬೋದು ಮೋಸ್ಟ್ಲಿ. ಸೊ ಇದು ಕ್ಲಿಯರ್ ಇದೆ ನಮಗೆ, ನಾವು ಈ ನ್ಯೂ ಫ್ರಮ್ ದ ಡೇ ಒನ್ ನನಗೆ ಇಷ್ಟೇ ಬಜೆಟ್ ಆಗುತ್ತೆ, ಸೊ ನಾನು ಸ್ಟ್ರೆಚ್ ಮಾಡಿದ್ರೆ ಬರ್ಬೋದು, ಇದರಲ್ಲಿ ನನಗೇನು ಮೋಸ ಮಿಡ್ಲಲ್ಲಿ ಆಗಲ್ಲ ಅಂತ. ಸೊ ಆ ಕ್ಲಾರಿಟಿ ಸಿಕ್ಕಿದಾಗ ವಿ ಆರ್ ವೆರಿ ಕ್ಲಿಯರ್. ಆ್ಯಕ್ಚುಲಿ ಈಗಿನ ಒಂದು ಎಕ್ಸ್ಪೆನ್ಸಿವ್ ಹೈಕ್ ಆಗಿರೋ ಒಂದು ಕನ್ಸ್ಟ್ರಕ್ಷನ್ ಕಾಸ್ಟ್ ಏನಿದೆ, ಇದರಲ್ಲಿ ಒಂದು 3D ಡಿಸೈನ್ ಕೊಡಿ ಅಂತ ಕೇಳಿದ್ರೇ ದೇ ವಿಲ್ ಚಾರ್ಜ್ ಇನ್ ಲ್ಯಾಕ್ಸ್. ಅಂದರೆ ಇಷ್ಟು ಒಂದು 3 to 5 lakhs ಆಗುತ್ತೆ ಜಸ್ಟ್ ಒಂದು ಡಿಸೈನ್ ಕೊಡೋದಕ್ಕೆ ಅಂತ. ಬಟ್ ಅಂಥದ್ರಲ್ಲಿ ಈ ಥರ ಒಂದು ಅವರ ರಿಕ್ವೈರ್ಮೆಂಟ್ ತೊಗೊಂಡು ಡಿಸೈನ್, ವಾಸ್ತು ಮತ್ತು ಇರೋ ಜಾಗದಲ್ಲಿ ಚೆನ್ನಾಗಿ ಕಾಣಿಸುವಂಥ ಮನೆ ಅದನ್ನು ವಿತಿನ್ ಟೈಮ್ ಕಂಪ್ಲೀಟ್ ಮಾಡೋದು ಇಸ್ ಅ ಹ್ಯೂಜ್ ಚಾಲೆಂಜ್ ಸರ್. ಡೆಫಿನೆಟ್ಲಿ ನಿಮ್ಮ ಟೀಮ್ ಇದೆ, ಬಟ್ ಹೌ ಇಸ್ ಆಲ್ ದಿಸ್ ಪಾಸಿಬಲ್? ಅದೇ ಇನಿಷಿಯಲಿ ಹೇಳ್ದಂಗೆ ಪ್ರತಿಯೊಬ್ಬರದ್ದು ಮನೆ ಕಟ್ಟಬೇಕಂದ್ರೆ ತುಂಬ ಆಸೆಯಿಂದ ಬಂದಿರ್ತಾರೆ, ಒಬ್ಬೊಬ್ರಿಗೆ ಒಂದೊಂದು ರಿಕ್ವೈರ್ಮೆಂಟ್ ಇರುತ್ತೆ. ನನ್ನ ಪ್ರಕಾರ ಮನೆ ಕಟ್ಟೋ ಟೈಮಲ್ಲಿ ಯಾರು ಯಾವ ವಿಷಯನೂ ಕಾಂಪ್ರಮೈಸ್ ಮಾಡ್ಕೋಬಾರ್ದು. ಸೊ ಅದರಲ್ಲಿ ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ. ಐ ವುಡ್ ನಾಟ್ ವಾಂಟ್ ಎನಿ ಆಫ್ ಮೈ ಕ್ಲೈಂಟ್ ಟು ಕಾಂಪ್ರಮೈಸ್ ಆನ್ ಎನಿಥಿಂಗ್ ಎಲ್ಸ್. ಕ್ವಾಲಿಟಿ ಇಟ್ಸ್ ಅಪ್ ಟು ಮೀ. ಐ ವುಡ್ ಆಲ್ವೇಸ್ ಸಜೆಸ್ಟ್ ವಾಟ್ ಈಸ್ ದ ರೈಟ್ ಕ್ವಾಲಿಟಿ. ಬಟ್ ಕಮಿಂಗ್ ಟು ದ ನೀಡ್ ಆರ್ ರಿಕ್ವೈರ್ಮೆಂಟ್, ಪ್ಲ್ಯಾನಿಂಗಲ್ಲಿ ಖಂಡಿತ ಅವ್ರಿಗೆ ಏನೇನು ಬೇಕೋ, ಅವ್ರ ಮನೆಯಲ್ಲಿ ಇರೋ ಫ್ಯಾಮಿಲಿ ಮೆಂಬರ್ಸ್ಗೆ ಒಬ್ಬೊಬ್ರಿಗೂ ಏನೇನು ಬೇಕೋ ಅದೆಲ್ಲನೂ ನಾವು ಪ್ಲಾನಲ್ಲಿ ತೊಗೊಂಬಂದು ಕೊಡಲೇಬೇಕು ಅನ್ನೋದು. ಏನಕ್ಕೆ ಕೇಳ್ತಾ ಇದ್ದೀನಿ ಗೊತ್ತಾ ಸರ್, ಇವಾಗ 3D ಡಿಸೈನ್ ಕೊಡ್ತಾರೆ, ಇದಾದ್ಮೇಲೆ ಒಂದು ಸ್ವಲ್ಪ ಚೇಂಜಸ್, ಇಲ್ಲ ನಮ್ಗೆ ಈ ಥರ ಬೇಡ, ಇದು ಇಷ್ಟೇ ಸಾಕು ಅಂತ ಚೇಂಜಸ್ ಮಾಡ್ತಾರೆ. ಖಂಡಿತ ನಾವು ಚೇಂಜಸ್ ಮಾಡ್ತಾನೆ ಇರ್ತೀವಿ. ಯಾವುದೂ ಮನೆ ಕಟ್ಟಬೇಕಾದಾಗ ನಾನು ಪ್ರತಿ ಕ್ಲೈಂಟಿಗೂ ಹೇಳೋದು ಒಂದೇ, ನಥಿಂಗ್ ಈಸ್ ಲೈಕ್ ಫಿಕ್ಸ್ಡ್ ಹಿಯರ್. ಓಕೆ, till the end moment we will keep changing our decisions and we will keep changing our thoughts. Budget ಪ್ರತಿಯೊಂದು ಚೇಂಜ್ ಆಗ್ತಾನೆ ಇರುತ್ತೆ, ಬಟ್ ದಟ್ ಈಸ್ ಹೌ ಇಟ್ಸ್ ಅ ಫ್ಯಾಕ್ಟ್ ಪ್ರಾಸೆಸ್. ಓಕೆ, ಸುಳ್ಳು ಹೇಳಿ ಇಲ್ಲ ಸರ್ ಇದೇ ಫಿಕ್ಸ್ಡ್ ಅಂತ ಹೇಳೋದಕ್ಕೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಸೊ ಆ್ಯಂಡ್ ಐ ಡೋಂಟ್ ವಾಂಟ್ ಟು ರಾಂಗ್ ಗೈಡ್ ದೆಮ್ ಆಲ್ಸೋ, ಬಿಕಾಸ್ ಜರ್ನಿ ಇಸ್ ಬಿಗ್. ಮಟೀರಿಯಲ್ಸ್ ಮಾರ್ಕೆಟಲ್ಲಿ ಪ್ರತಿ ತಿಂಗಳಿಗೂ ಒಂದೊಂದು ಹೊಸ ಮೆಟೀರಿಯಲ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ಪ್ರಪೋಸ್ ಮಾಡ್ತಾ ಇರ್ತೀವಿ, ಅವ್ರಿಗೂ ಒಳ್ಳೇದು ಸಿಗೋದು ಅವ್ರಿಗೂ ಒಳ್ಳೆ ಮೆಟೀರಿಯಲ್ ಸಿಗಬೇಕು, ಒಳ್ಳೆ ಡಿಸೈನ್ ಸಿಗಬೇಕು ಅನ್ನೋದು ನನ್ನ ಇಂಟೆನ್ಷನ್ ಕೂಡ. ಸೊ ನಮಗೂ ಒಳ್ಳೆ ಹೆಸರು ಸಿಗುತ್ತೆ. ಸೊ ಅದು ನನ್ನ ಸೆಲ್ಫಿಶ್ನೆಸ್, ಚೆನ್ನಾಗಿ ಮಾಡಬೇಕು ಅನ್ನೋದು ನನ್ನ ಸೆಲ್ಫಿಶ್ನೆಸ್ ಅಷ್ಟೇ. ಸೊ ಈ ರೀತಿಯೇ ನಮ್ಮ ಜರ್ನಿ ಕಂಟಿನ್ಯೂ ಆಗುತ್ತೆ. ಆಬ್ವಿಯಸ್ಲಿ ಲೈಕ್ ಯು ಸೆಡ್, ಡಿಸೈನಿಂಗ್ ಚೇಂಜ್ ಮಾಡೋದಾಗಲಿ ಇದೆಲ್ಲ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್. ಬಟ್ ಮನೆ ಕಟ್ಟಬೇಕಾದಾಗ ಮೈ ಫಸ್ಟ್ ರಿಕ್ವೆಸ್ಟ್ ಫಾರ್ ಎವ್ರಿಬಡಿ, ಇನ್ಫ್ಯಾಕ್ಟ್ ಅವ್ರು ಬಂದಿದ್ದಾಗಲೂ ನಾನು ಅದನ್ನೇ ಕೇಳ್ಕೊಂಡಿದ್ದು. ನಾನು ಕೇಳೋದು ಒಂದೇ ಸರ್, ದಯವಿಟ್ಟು ಪೇಷನ್ಸ್ ಆಗಿರಬೇಕು, ಪೇಷನ್ಸ್ ಆಗಿ ಎಲ್ಲರೂ ಇರಲೇಬೇಕು ಆ್ಯಂಡ್ ಟೈಮ್ ಕೊಡಲೇಬೇಕು. ನೀವು ಕೊಡೋ ಒಂದೊಂದು ರೂಪಾಯಿಗೂ ಆವಾಗಲೇ ಅದಕ್ಕೊಂದು ವ್ಯಾಲ್ಯೂ ಸಿಗೋದು ಅಂತ. ಇದೇ ಮಾತೆ ನಾನು ಪ್ರತಿಯೊಂದು ಕ್ಲೈಂಟಿಗೂ ಕೇಳೋದು. ಆ್ಯಂಡ್ ಫೈನಲಿ ನಮ್ಮ ಕಡೆಯಿಂದ ನಾನು ಕೇಳೋದು ಒಂದೇ, ಆ ಟ್ರಸ್ಟ್. ಒಂದ್ಸಲಿ ನಂಬಿಕೆ ಇಟ್ಮೇಲೆ ನಾವು ಲಾಸ್ಟ್ವರೆಗೂ ಅದು ಕಾಪಾಡ್ತೀವಿ ಅನ್ನೋದು ನಾನು ಇದುವರೆಗೂ ಕಾಪಾಡ್ಕೊಂಡು ಬಂದಿರೋ ಒಂದು ವಿಷಯ. ಸೊ ನೀವು ಹೇಳ್ದಂಗೆ ಸರ್, ಇಟ್ಸ್ ನಾಟ್ ಅ ಸ್ಮಾಲ್ ಟೈಮ್ ಥಿಂಗ್. ಒಂದು ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳ್ತಾರಲ್ಲ. ಸೊ ಒಂದು ಮನೆ ಕಟ್ಟಬೇಕಂದ್ರೆ ಇಟ್ಸ್ ಅ ಜರ್ನಿ. ಅಂದರೆ ನೀವು ಅವರ ಫ್ಯಾಮಿಲಿ ಜೊತೆಗೆ ನೀವು ಜರ್ನಿ ಅನುಭವಿಸ್ತೀರಾ. ಅಂದರೆ ಆ ಟೈಮಲ್ಲಿ ಆಸ್ ಅ ಟೀಮ್, ಅವರ ಟೀಮ್ ನೀವು ನೋಡಿ, ದೇ ಹ್ಯಾವ್ ಎವ್ರಿಬಡಿ. ಅಂದರೆ 500+ ಲೇಬರ್ಸ್ ಇನ್ ಹೌಸ್ ಇದ್ದಾರೆ. ಇವಾಗ ಎಷ್ಟೊಂದು ಜನ ನಾವು ಏನೋ ಒಂದು ಚಿಕ್ಕ ಕೆಲಸ ಹೇಳಿರ್ತೀವಿ, ಬರ್ತೀನಿ, ಬರಲ್ಲ, ನಾಳೆ ನಾಡ್ದು ಅಂತ ಅದೇ ತಿಂಗಳಂಗಟ್ಟಲೆ ಆಗುತ್ತೆ. ಬಟ್ ದೇ ಹ್ಯಾವ್ ಅನ್ ಆರ್ಮಿ ರೆಡಿ.
ಅಂದರೆ ಈ ಡಿಸೈನರ್ಸು ಆರ್ಕಿಟೆಕ್ಟ್ಸು ಪ್ರತಿಯೊಬ್ಬರು ದೇ ಹ್ಯಾವ್ ಅಲ್ವಾ. ಸೊ ನಿಮ್ಮ ಈ ಜರ್ನಿ ಬಗ್ಗೆ ನೀವು ಒಂದು ಲೈನಲ್ಲಿ ಹೇಳಬೇಕಂದ್ರೆ ಆಬ್ವಿಯಸ್ಲಿ ಎಷ್ಟು ವರ್ಷ ಆಯಿತು ಸರ್ ಈ ಮನೆ ಕಟ್ಟಿದ್ದು? 18 months. 18 months ಅಲ್ಲಿ ಇಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ? ಸೀರಿಯಸ್ಲಿ ಫ್ರಮ್ ಸ್ಕ್ರಾಚ್, ಗುದ್ಲಿ ಪೂಜೆಯಿಂದ ಹಿಡಿದು ಗುದ್ಲಿ ಪೂಜೆ ಟು ಗೃಹ ಪ್ರವೇಶ ಕಾಂಟ್ರಾಕ್ಟ್ ಹರೀಶ್ ಮನೆ 18 months. ಇಷ್ಟು ದೊಡ್ಡ ಮನೆ, So, yeah, coming- 4 floor ಮನೆ, ಶಾಕಿಂಗ್. ಸೊ ಕಮಿಂಗ್ ಟು ಅವರ್ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ಸ್, ವಿ ಹ್ಯಾವ್ ಅವರ್ ಸ್ಕೆಡ್ಯೂಲ್ಸ್. ಪ್ರತಿಯೊಂದು ನಾವು ಸ್ಕೆಡ್ಯೂಲ್ ಮಾಡಿರ್ತೀವಿ, ಯಾವ್ಯಾವ ಟೈಮಲ್ಲಿ ಏನೇನು ಕೆಲಸ ಆಗಬೇಕು ಅಂತ. ಅಂದ್ರೆ ಗೌರ್ಮೆಂಟ್ ಹಾಲಿಡೇ ಏನು ರೀಸನ್ಸ್ ಕೊಟ್ಟಿಲ್ವಾ? ಎಲ್ಲ ಅಗ್ರಿಮೆಂಟ್ ಎಲ್ಲ ಮೆನ್ಷನ್ ಆಗಿರುತ್ತೆ. ಏನು ಅಂದ್ರೆ ಈ ವಾರದಲ್ಲಿ ಈ ಕೆಲಸಗಳು ಮುಗಿಸ್ತೀವಿ, ನೆಕ್ಸ್ಟ್ ವೀಕಲ್ಲಿ ಈ ತರ ಬರುತ್ತೆ. ಸೊ ಎಲ್ಲದಕ್ಕೂ ಟೈಮ್ ಶೆಡ್ಯೂಲ್ ಆಗಿರುತ್ತೆ ಅಗ್ರಿಮೆಂಟ್ ಅಲ್ಲಿ. ಅಂಡ್ ನಾವು ಎಷ್ಟೋ How sir? Like I said, it's a journey. I want to keep my client more trustful, and they should feel happy that we are not in a wrong hands ಅಂತ. ಪ್ರತಿಯೊಂದು ವಿಷಯದಲ್ಲೂ ಅವ್ರಿಗೊಂದು ಕ್ಲಾರಿಟಿ ಇರಬೇಕು, ಆ್ಯಂಡ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಬರಬೇಕು, ನಾವು ನಿಂತು ಕಟ್ಸಿರೋ ಮನೆ ಅಂತ. ಯಾರೇ ಕ್ಲೈಂಟ್ಸ್ ಅವ್ರಿಗೆ ಅದೇ ಸ್ಯಾಟಿಸ್ಫ್ಯಾಕ್ಷನ್. ಇನ್ನೊಂದು ಕಡೆ ತಗೊಳ್ಳೋದಾಗ್ಲಿ, ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಪ್ರಾಜೆಕ್ಟ್ ಮಾಡ್ತಿರ್ತೀರಾ ಸರ್, ಕ್ಲೈಂಟ್ ಎನಿ ಟೈಮ್ ಬಂದ್ಬಿಟ್ಟು ನೋಡಿದಾಗ ನೀವು ಪ್ರಾಮಿಸ್ ಮಾಡಿರೋದೇ ನಡೀತಾ ಇರುತ್ತೆ. 100%. ಕೆಲವೊಮ್ಮೆ ಕ್ಲೈಂಟ್ಸ್ ಅಲ್ಲೇ ಇರ್ತಾರೆ, ಕೆಲವೊಮ್ಮೆ ಕ್ಲೈಂಟ್ಸ್ ಬೇರೆ ದೇಶದಲ್ಲೂ ಇರ್ತಾರೆ, ಅವ್ರ ಕೈಲಿ ಬರೋಕ್ಕಾಗಲ್ಲ. ಸ್ಟಿಲ್ ವಿ ಸೆಂಡ್ ದಮ್ ದ ರಿಪೋರ್ಟ್, ಸ್ಟಿಲ್ ವಿ ಮೇಕ್ ಶೋರ್ ದೇ ಆರ್ ಇನ್ ಅ ಸೇಫ್ ಹ್ಯಾಂಡ್ಸ್. ಸೊ ವಿ ಡೋಂಟ್ ವಾಂಟ್ ಟು ಗಿವ್ ದಟ್ ಪ್ಯಾನಿಕ್ ಫೀಲಿಂಗ್ ಟು ಎನಿಬಡಿ. And like I said, I want that trust factor, and we maintain the same thing throughout the journey. And that's the reason maybe we are able to achieve everything in detail and on time with a perfectionist. ಅರೆ ವಾ, ದಟ್ಸ್ ವಾಟ್. ಅದಕ್ಕೆ ಹೇಳಿದ್ದು ನಾನು, ಅಗ್ರಿಮೆಂಟ್ ಸೈನ್ ಮಾಡಬೇಕಾದ್ರೆ ಎಲ್ಲ ಡೀಟೇಲ್ಸ್ ಹಾಕಿ ಕೊಟ್ಟಿರ್ತಾರೆ. ಇನಿಷಿಯಲಿ ಎನಿ ಕ್ಲೈಂಟ್ಸ್ಗೆ ಸ್ವಲ್ಪ ಇರುತ್ತೆ ಆತಂಕ ಸ್ಟಾರ್ಟಿಂಗ್ ಸ್ಟೇಜಸ್. ಸೊ ಲೈಕ್ ನಾವು ಸ್ಟಾರ್ಟ್ ಮಾಡಿದಾಗ ಫಸ್ಟ್ 3 months ಏನಾಗೋದು, ಎಲ್ಲ ಅದೇ ಮೆಟೀರಿಯಲ್ಲ, ನೀನು ಹೋಗಿ ಬಂದ್ಯಾ, ನಾಳೆ ನಾನು ಹೋಗ್ತೀನಿ, ನಾನು ಇವತ್ತು ಬಿಸಿ ಇದ್ದೀನಿ, ನೀನು ಒಬ್ಬ, ನಾವಿಬ್ರು ಬಿಸಿ ಇದ್ರೆ ಅಪ್ಪ ನೀನೊಂದ್ಸಲ ಹೋಗಿ ಬರ್ತೀಯಾ, ನೋಡ್ಕೊಂಡ್ ಬರ್ತೀಯಾ, ಹೀಗೆ ಯಾರನ್ನೂ ನಾವು, ಯಾಕಂದ್ರೆ ಏನು ನಡೀತಾ ಇದೆ ಸೈಟ್ ಹತ್ರ ಅಂತ ಎಲ್ರಿಗೂ ಒಂದು ಆತಂಕ ಗಾಬರಿ ಅನ್ನೋದಿರುತ್ತೆ. ಬಟ್ ಪ್ರಾಬ್ಲಿ 1 or 2 months ಅಷ್ಟೇ. ಇನ್ 18 months ಆಫ್ ಅವರ್ ಜರ್ನಿ ವಿತ್ ಹರೀಶ್ ಅಷ್ಟೇ. 1-2 ಸಲ ಬಂದ್ವಿ, ನೋಡಿದ್ವಿ, ನಮ್ಗೇನು ಅಗ್ರಿಮೆಂಟಲ್ಲಿ ಇತ್ತು, ಒಂದೊಂದು ನಟ್ಟು ಬೋಲ್ಟು ಮಳೆಯಿಂದ ಹಿಡಿದು ಎಲ್ಲ ಸಿಮೆಂಟು ಇಟ್ಟಿಗೆ ಎಲ್ಲ ಅದದೇ ಬ್ರ್ಯಾಂಡ್ಸು ಅದದೇ ಕ್ವಾಲಿಟಿ ಬಂದು ಕೆಲಸ ನಡೀತಾ ಇತ್ತು. ನಾವು ಬರದೇ ಇರಲಿ ಕೆಲಸ ಮಾಡ್ತಿದ್ರು. ಸಂಜೆ ವಾಟ್ಸಪ್ಪಲ್ಲಿ ಫೋಟೋಗಳು ಹಾಕೋರು, ಇವತ್ತು ಏನೇನು ಕೆಲಸ ಕೂಡ ಆಯಿತು, ವಾರದ ಎಂಡಲ್ಲಿ ಒಂದು ಕಾಲ್ ಮಾಡೋರು ಸಮರಿ ಥರ, ಈ ಥರ ಅಪ್ಡೇಟ್ಸ್ ಎಲ್ಲ ಕೊಟ್ಟು ಇಷ್ಟೆಲ್ಲ ಕೆಲಸ ಆಗಿದೆ ಸರ್, ಈ ಥರ ಇದೆ, ನೆಕ್ಸ್ಟ್ ಸ್ಟೇಜಲ್ಲಿ ಹಿಂಗೆ ಅಂತ. ಈ ಫಾಲೋಅಪ್ಸ್ ಈ ಥರ ಅವ್ರ ಕಡೆಯಿಂದ ಬರೋದು ನೋಡಿ ನಮಗೆಲ್ಲ ಒಂದು ಕಡೆ ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಐ ಥಿಂಕ್ ವೆರ್ ಇನ್ ಸೇಫ್ ಹ್ಯಾಂಡ್. ಸುಮ್ಮನೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಎಷ್ಟೋ ಸಲ ವಾರಗಟ್ಟಲೆ ಕೊನೆಗೆ ಬರಲೇ ಇಲ್ಲ. ನಾವು ವಿ ಆರ್ ವೆರಿ ಕ್ಲಿಯರ್ ದಟ್ ಮಾಡ್ತಾರೆ ಅವರು. And in this process I got pregnant with my second child. So busy ಇರ್ತೀರಾ? I was occupied. ಆದ್ರೆ ಬರಕ್ ಆಗ್ತಿರ್ಲಿಲ್ಲ every now and then. And ಮನೇಲಿ ದೊಡ್ಡವರೆಲ್ಲ ಮನೆ ಕನ್ಸ್ಟ್ರಕ್ಷನ್ ಆಗ್ತಿರೋ ಜಾಗ ಹೋಗ್ಬಾರ್ದು ಪ್ರೆಗ್ನೆಂಟ್ ವಿಮೆನ್. ಸೊ ಡೋಂಟ್ ಗೋ. ಜೊತೆಗೆ 4 floors ಬೇರೆ ಇರೋದ್ರಿಂದ ಹತ್ತಕ್ಕೆ ಹೋಗ್ಬೇಡ ನೀನು, ಅದೆಲ್ಲ ಶುರು ಆಗ್ಬಿಟ್ಟಿತ್ತು. ಸೊ ಒನ್ ರಿಕ್ವೆಸ್ಟ್, ಅಷ್ಟರಲ್ಲೂ ಮಧ್ಯದಲ್ಲಿ ನನ್ನ ಮನೆ ಮೇನ್ ಡೋರ್ ವಾಸ್ಕಾಲ್ ಹಿಡಿದಿದ್ದು ಮಾತ್ರ, ಹರೀಶ್ ನನಗೆ ಟೈಮ್ ಆಗೋಗ್ಬಿಡುತ್ತೆ, ಇವಾಗ 3rd month ಅಲ್ಲಿ ಇದ್ದೀನಿ ನಾನು, ನಾವು ಐ ಕ್ಯಾನ್ ಮೂವ್ ಅರೌಂಡ್, ಸೊ ಲೆಟ್ಸ್ ಡೂ ವಾಸ್ಕಾಲ್ ಅಂದ ತಕ್ಷಣ ಪಾಪ ಹಿ ಅಗ್ರಿ, ಹಿ ಸೆಡ್ ಡೋಂಟ್ ವೆರಿ ವಿ ವಿಲ್ ಗೆಟ್ ಇಟ್ ಡನ್. ಸೊ ವಿತಿನ್ 1 weekಲ್ಲಿ ನಾನು, ಅದು ಟೈಮ್ ಬೇರೆ ಇದೆ, ಯಾರು ನಮ್ಮ ವಿ ಫಾಲೋ, ಸೊ ಅವ್ರು ಹೇಳಿದ್ರು ಇದೇ ಟೈಮು ಇದೇ ಡೇಟೇ ಚೆನ್ನಾಗಿರೋದು ನಿಮಗೆ, ಯು ಡೂ ದಿಸ್ ಅಂತ. ದೆನ್ ಐ ಟೋಲ್ಡ್ ಹಿಮ್, ಹಿ ಸೆಡ್ ನೋ ಪ್ರಾಬ್ಲಮ್, ಅವ್ರು ಹೇಳಿದ್ದಾರೆ ಅಂದ್ಮೇಲೆ ಅದೇ ದಿನ ಮಾಡೋಣ, ಇಟ್ಸ್ ಓಕೆ ಅಂತ ಹೇಳಿ ಗಾಟ್ ದ ವಾಸ್ಕಾಲ್ ಡನ್. ಆ್ಯಂಡ್ ಇಟ್ ವಾಸ್ ಆಲ್ ಡನ್. ಸೊ ಲೈಕ್ ದಿಸ್. ಆ್ಯಂಡ್ ಮೈ ಬಿಗ್ಗೆಸ್ಟ್ ಕನ್ಸರ್ನ್ ವಾಸ್ ನಂದು pregnancy and all these things, will I be able to handle this? And their team was so considerate. I think it was like, it was smooth for me. It was not hectic or ನನ್ನನ್ನೆಲ್ಲೆಲ್ಲೋ ಕರೆದುಬಿಟ್ಟು ಕಾಯಿಸೋದು, ಮೆಟೀರಿಯಲ್ ಸೆಲೆಕ್ಷನಿಗೆ ಬನ್ನಿ ಅಂತ ಹೇಳೋದು, ಅದೆಲ್ಲ ಇನ್ಫ್ಯಾಕ್ಟ್ ಮಾರ್ಬಲ್ ಸೆಲೆಕ್ಷನಿಗೆ ನಾವು ಹೋಗೋದಕ್ಕೆ ಹಿಸ್ ಟೀಮ್ ಮೆಂಬರ್ ಸೆಟ್ಸ್, ಮೇಡಮ್ ಯು ಆರ್ ಏಬಲ್ ಟು ಗೋ ಅರೌಂಡ್ ನಾವು, ಈಗ ಬಂದ್ಬಿಡಿ ಸೆಲೆಕ್ಟ್ ಮಾಡ್ಬೋಣ ಅಂತ. ವಿ ವೆಂಟ್ ಅಂಡ್ ಡಿಡ್ ಇಟ್ ಇನ್ ಫೆಬ್ರವರಿ. ನಾವು ಫೆಬ್ರವರಿನೆಲ್ಲ ಮುಗಿಸ್ಬಿಟ್ವಿ. ವೆರಿ ಕೋಆಪರೇಟಿವ್, ಯಾಕಂದ್ರೆ ವೆರಿ ಕೋಆಪರೇಟಿವ್, ನಡೆಯಕ್ಕಾಗಲ್ಲ, ಓಡಾಡಕ್ಕಾಗಲ್ಲ ಅಂತ ಹೇಳಿ they were tuning our timings. He is there for madam as a brother. Correct. All the family time. member. I agree that. I think ಇದನ್ನೆಲ್ಲ ಕೇಳಿಸ್ಕೊಂಡ್ರೆ ನಮ್ಗಷ್ಟ ಅರ್ಥ ಆಗುತ್ತೆ ಹರೀಶ್ ಮನೆ ಏನಕ್ಕೆ ದೇ ಹ್ಯಾವ್ ಮೇಡ್ ಅ ಮಾರ್ಕ್ ಇನ್ ದ ಮ್ಯಾಪ್, ದೇ ಹ್ಯಾವ್ ಮೇಡ್ ಅ ನೇಮ್ ಇನ್ ದ ಇಂಡಸ್ಟ್ರಿ. ಅಂದರೆ ಇಟ್ ಇಸ್ ಬಿಯಾಂಡ್ ಬಿಸ್ನೆಸ್, ಸಮಥಿಂಗ್ ಬಿಯಾಂಡ್ ಬಿಸ್ನೆಸ್ ದಟ್ ಹರೀಶ್ ಸರ್ ಆ್ಯಂಡ್ ಹಿಸ್ ಎಂಟೈರ್ ಟೀಮ್ ಇಸ್ ಫಾಲೋಯಿಂಗ್. ಅದಕ್ಕೆ ದೊಡ್ಡ ಹ್ಯಾಟ್ಸ್ ಆಫ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. I just want to add one line to that.
that when anyone trusts someone, it is more brand ಅನ್ನೋದಕ್ಕಿಂತ we are really looking at the person behind the brand. You know, for us, if I have to take the credit for me, the person was very approachable. ಈಗ ನನಗೆ ಇಲ್ಲ ನಾನು ರಿಸರ್ಚ್ ಮಾಡಿಲ್ಲ ಅಂತ ನಾನು ಹೇಳಲ್ಲ. You said I would have done the research. Yes, I did the research. I had approached a couple of other architects too, but they are too hi-fi. Like, they are not ready to listen to me and my things. ನನಗೆ ಈ ಥರ ಇಷ್ಟ ಅಂದರೆ ಇದು ವರ್ಕ್ ಆಗಲ್ಲ ಅನ್ನೋದು, ಅಥವಾ ಇದು ಹೇಗೆ ಸಾಧ್ಯ ಅನ್ನೋದು, ಅದನ್ನು ಡಿಸ್ಕಾರ್ಡ್ ಮಾಡೋದು ಅಥವಾ ಅದನ್ನು ಇದು ಮಾಡೋದು, ಆ ಥರ ಇನಿಷಿಯಲ್ ಕಾನ್ವರ್ಸೇಷನ್ ಅಲ್ಲೇ ಮಾಡಿದಾಗ ಐ ಡಿಂಟ್ ಫೀಲ್ ದ ಕನೆಕ್ಟ್. ಓಕೆ, ಐ ವಾಂಟ್ ಟು ಡೂ ದಿಸ್ ವಿತ್ ದಟ್ ಪರ್ಸನ್ ಅಂತ ನಂಗೆ ಅನಿಸ್ಲೇ ಇಲ್ಲ. ಅಥವಾ ನಾನು ತುಂಬ ಬಿಸಿ, ನಾನು ಪ್ರಾಜೆಕ್ಟೇ ತಗೊಳ್ತಾ ಇಲ್ಲ ಅಂತೆಲ್ಲ ಹೇಳಿರೋದು ನನಗೆ ಉಂಟು. Then I was like, if that guy is so busy, let that be. I have found my... Definitely, it's not that sir is continuously, he and his team is continuously working 25 plus ongoing projects. Alva. And ongoing in the munche enquiries eshtirutte. 100 jana enquire ಮಾಡಿದ್ರೆ ಅದರಲ್ಲಿ ಒಬ್ಬರು ಕನೆಕ್ಟ್ ಮಾಡ್ತಾರೆ, ಬಟ್ ಎಲ್ಲರ ಜೊತೆ ಟೈಮ್ ಕೊಟ್ಟು ಮಾತಾಡ್ತಾರೆ. Correct. ನಾನು ವಾಟ್ಸ್ಆ್ಯಪಲ್ಲಿ ನಾನು ಕ್ಲೈಂಟೇ ಅಲ್ಲ, ನಾನು ಸೈಟು ತೊಗೊಂಡಿಲ್ಲ. ಐ ಹ್ಯಾವ್ ದ ಕಾನ್ವರ್ಸೇಷನ್. ಐ ಥಿಂಕ್ ಐ ಶುಡ್ ಜಸ್ಟ್ asked him so many questions. He never said no. He never said, oh, this client may come, may not come, why should I answer? Attitude illness ಇಲ್ಲ. ಸೊ ಅದಕ್ಕೆ ನಾನು ಹೇಳೋದು, we have invested more on the person ಅಂತ ನಾನು ಹೇಳ್ತೀನಿ than just ಅದಕ್ಕೆ ಇವಳು ಯಾವಾಗ ಒಂದ್ಸಲಿ ಮೀಟ್ ಮಾಡು ಆಮೇಲೆ ಡಿಸಿಷನ್ ತಗೊಳ್ಳೋಣ ಅಂತ ನಾವು ಒಂದ್ಸಲಿ ಅದೇ ಹೇಳ್ದಲ್ಲ ಹೋದಾಗ ಫಸ್ಟ್ ಮೀಟಲ್ಲೇ ದೆನ್ ಐ ಟೋಲ್ಡ್ ಹರ್ ಆಫ್ಟರ್ ಕಮಿಂಗ್ ಔಟ್, ಐ ಥಿಂಕ್ ಯು ಆರ್ ರೈಟ್, ವಿ ಆರ್ ಇನ್ ಸೇಫ್ ಹ್ಯಾಂಡ್ಸ್ ಅಂತ ಅನಿಸ್ತಾ ಇದೆ. ವಿ ಕ್ಯಾನ್ ಗೋ ಹೆಡ್ ವೆನೆವರ್ ವಿ ಕನ್ಸ್ಟ್ರಕ್ಟ್ ಇಟ್ ಈಸ್ ಥ್ರೂ ಹರೀಶ್. ಸೊ ಐ ಥಿಂಕ್ ಇನ್ ದಟ್ ಡ್ಯೂರಿಂಗ್ ದ ಜರ್ನಿ my wife also delivered a baby boy and he also delivered a beautiful home. Ade good people id kade good news something like that. Absolutely. Lot of good things started, you know, falling in place. ಐಲ್ಯಾಂಡ್ ಕಿಚನ್ ಕಾನ್ಸೆಪ್ಟ್ ತುಂಬಾ ಒಂಥರ ಚೆನ್ನಾಗಿರುತ್ತೆ. ಅಂದ್ರೆ ಕುಕ್ ಮಾಡಿದ್ಮೇಲೆ ಈ ಕಡೆ ಬಂದು ಒಂದು ಏನೋ ಇಲ್ಲೇ ಒಂದು ಕಾಫಿ ಟೇಬಲ್ ತರ ಮಾಡ್ಕೋಬಹುದು, ಅಥವಾ ಇಲ್ಲೇನಾದ್ರು ಕಟಿಂಗ್ ಮಾಡ್ಕೊಂಡು ಆ ಕಡೆ ಕುಕಿಂಗ್ ಮಾಡ್ಬೋದು. ಇಟ್ಸ್ ವೆರಿ ನೈಸ್. ಸೊ ಥ್ಯಾಂಕ್ ಯು ಫಾರ್ ದ ಕಾಫಿ. ಸೊ ಈಗ ನೀವು ಇಷ್ಟೆಲ್ಲ ಹೇಳಿದೀರಾ, ವಿ ರಿಯಲಿ ವಾಂಟ್ ಟು ನೋ ಲೈಕ್ ಟ್ರೂ ಕ್ವೆಶ್ಚನ್, ಈ ವರ್ಕ್ಮೆನ್ಶಿಪ್ ಮತ್ತೆ ನೀವು ಎಕ್ಸ್ಪೆಕ್ಟ್ ಮಾಡಿರೋ ಕ್ವಾಲಿಟಿ ನಿಮಗೆ ಸಿಗ್ತಾ? ಅಂದ್ರೆ ನನಗೊಂದು ಕಾಣಿಸ್ತಿದೆ, ಬಟ್ ನಿಮ್ಮ ಬಾಯಿಂದ ಬರಲಿ ಅಂತ. ಖಂಡಿತ ಬಂದಿದೆ. ಯಾಕಂದ್ರೆ ನಾವು ಆಸ್ ವಿ ಸೆಡ್ ನಮ್ಮ ಲಿಸ್ಟ್ ಆಫ್ ಐಟಮ್ಸ್ ಏನೇನು ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಹೇಳ್ತಾನೆ ಅವರು ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ದ ಬ್ರೀಫ್ ಪ್ರಕಾರ ನಮಗೆ ಗೊತ್ತಾಯ್ತು ನಾವು ಬಜೆಟ್ ತಗೊಳ್ಳೇಬೇಕು ಅಂತ. ಯಾಕಂದ್ರೆ ಆ ಬಜೆಟ್ ಮ್ಯಾಚ್ ಆದ್ರೆ ಅದು ಲುಕ್ ಬರುತ್ತೆ. ಸೊ ವಿ ನ್ಯೂ ಫ್ರಮ್ ದ ಡೇ ಒನ್ ದಟ್ ಐ ನೀಡ್ ಟು ರೈಸ್ ಮೈ ಬಾರ್, ಬಟ್ ಆ ಮೆಟೀರಿಯಲ್ಗೆ ಆ ಒಂದು ಎಕ್ಸ್ಪೆಕ್ಟೇಷನ್ಸ್ಗೆ ಆ ಥರ ಕ್ವಾಲಿಟಿ ತಂದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಫೈನಲಿ ಇಟ್ ಹ್ಯಾಸ್ ಕಮ್ ಟು ದ ಎಕ್ಸ್ಪೆಕ್ಟೇಷನ್ ವಾಟ್ ವಿ ವಾಂಟ್. ಸೊ ಫೈನಲಿ ವಿಲ್ ಬಿ ಹ್ಯಾಪಿ. ಅಂದ್ರೆ ಅವ್ರ ಟೀಮ್ ವರ್ಕ್ ಇವಾಗ ಫಾರ್ ಎಕ್ಸಾಂಪಲ್ ನೀವು ಬಜೆಟ್ ಇಷ್ಟ ಅಂತ ಅನ್ಕೊಂಡಿರ್ತೀರಾ, ಡೆಫಿನೆಟ್ಲಿ ಇನ್ಕ್ರೀಸ್ ಆಗಿದೆ ಡ್ಯೂ ಟು ಕನ್ಸ್ಟ್ರಕ್ಷನ್ ಕಾಸ್ಟ್ ಅಥವಾ ಏನೋ ಒಂದು ಎಕ್ಸ್ಟ್ರಾ ಮೆಟೀರಿಯಲ್, ಹೊಸ ಮೆಟೀರಿಯಲ್ ಇಂಟ್ರೊಡ್ಯೂಸ್ ಆಗಿದೆ. ಇಫ್ ಯು ವಾಂಟ್ ಟು ಡೂ ಸಮಥಿಂಗ್ ಎಕ್ಸ್ಟ್ರಾ, ಸೊ ತುಂಬಾ ಎಕ್ಸಿಡ್ ಆಯ್ತಾ? ಕೆಲವು ನಾವೇ ಮಾಡ್ಕೊಳ್ಬೇಕು ಅಂತ ಹೇಳ್ಬೋದು. ಯಾಕಂದ್ರೆ ಕೆಲವು ಬಜೆಟ್ಸ್ ಏನಾಗುತ್ತೆ, ಈಗ ನೀವು ನೋಡಿದಂಗೆ ಈಗ ಟೈಲ್ಸ್ ಆಗ್ಬೋದು, ಮಾರ್ಬಲ್ಸ್ ಆಗ್ಬೋದು, ಒಂದು ಬಜೆಟ್ ಅಂತ ಇಟ್ಕೊಂಡಿರ್ತೀವಿ. ಫ್ಯಾನ್ಸಿ ಆಗಿದೆ. ಆಕ್ಚುಲಿ ಏನ್ ಗೊತ್ತಾ, ನನ್ನ ಲೈಫಲ್ಲೇ ನಾನು ಆನಿಕ್ಸ್ ಮಾರ್ಬಲ್ ಬ್ಲೂ ಕಲರ್ ಅಲ್ಲಿ, ಅದು ಒಂದು ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಫಸ್ಟ್ ಟೈಮ್ ಇವ್ರ ಡೈನಿಂಗ್ ಟೇಬಲ್ ಮೇಲೆ ನೋಡಿದ್ದೆ. ಆಕ್ಚುಲಿ ಅದಕ್ಕೂ ಸ್ಟೋರಿ ಇದೆ. ಇವ್ರದ್ದು ಮಾರ್ಬಲ್ ಸೆಲೆಕ್ಟ್ ಮಾಡೋದಕ್ಕೆ ಅಂತ ಹೋದಾಗ ಕೃಷ್ಣಗಿರಿ ಕರ್ಕೊಂಡು ಹೋಗಿದ್ರು. ಅಲ್ಲಿ ಎಲ್ಲ ನೋಡ್ತಿರ್ಬೇಕಾದ್ರೆ there was one piece that caught my attention. ನಾನು ಇಮಿಡಿಯೇಟ್ ಆಗಿ ಹೇಳ್ತಿದ್ದೆ ಇದು ಆನಿಕ್ಸ್ ಇದು. ನನ್ನ ಕಸಿನ್ ಮನೆಯಲ್ಲಿ ಆನಿಕ್ಸ್ ಡೈನಿಂಗ್ ಟೇಬಲ್ ಹಾಕಿದ್ರು. ಐ ನ್ಯೂ ದಟ್ ಐ ವಾಂಟೆಡ್ ಅನ್ ಆನಿಕ್ಸ್ ಆಲ್ಸೋ. ಏನ್ ಗೊತ್ತಾ, 10 years of experience ಇಂಡಸ್ಟ್ರಿಯಲ್ಲಿ ಎಲ್ಲೆಲ್ಲಿ ಎಕ್ಸ್ಕ್ಲೂಸಿವ್ ಐಟಮ್ಸ್ ಇರುತ್ತೆ ಅಲ್ಲಿ ನೋಡಿದ ತಕ್ಷಣ ದಿಸ್ ಕಲರ್ ವಾಸ್ ಸೋ ಯುನೀಕ್, ದಿಸ್ ಕಲರ್ ಇಸ್ ಸೋ ಲೈಕ್ ಡಿಫ್ರೆಂಟ್. ಎಲ್ಲೂ ನಾನು ಆ ಥರ ಬ್ಲೂ ನೋಡೇ ಇರಲಿಲ್ಲ. ಸೊ ನಾನು ಸಚಿನ್ ವಾಸ್ ಲೈಕ್, ಸಚಿನ್ ನಾನು ಪ್ರೆಗ್ನೆಂಟ್ ಬೇರೆ, ನನ್ನ ಹಸ್ಬೆಂಡ್ couldn't deny. He said I am very happy with this, we got to buy this, ಏನಾದ್ರು ಮಾಡೋದು. ಸೊ ಒಂಚೂರು ಜಾಸ್ತಿ ಆಗುತ್ತೆ ಇವಾಗ. ಅದನ್ನೆಲ್ಲ we can't blame or we cannot say architect is a problem. ನಮ್ಮ ಚಾಯ್ಸ್. ಬಟ್ ಇಲ್ಲಿ ಪೇ ಮಾಡ್ತಿದ್ದೀನಿ, ಇಲ್ಲಿ ಕಾಣಿಸ್ತಿದೆಯಲ್ಲ ನನ್ನ ಕಡೆ. ಬಿಕಾಸ್ ಇವಾಗ ಎಷ್ಟೊಂದು ಟೈಮ್ ಸರ್, ಇವಾಗ ನಾವು ಕೊಡೋ ದುಡ್ಡಿಗೆ ಒಂದು ನ್ಯಾಯವಾದಂತಹ ಒಂದು ಕೆಲಸ ಸಿಗೋದಿಲ್ಲ, ಅದು ಆನ್ ಟೈಮ್ ಸಿಗಲ್ಲ, ಇರಿಟೇಟ್ ಮಾಡ್ತಾರೆ
ಡಿಲೇ ಮಾಡ್ತಾರೆ, ಎಸ್ಪೆಷಲಿ ಕನ್ಸ್ಟ್ರಕ್ಷನ್. ಒಂದು ಚಿಕ್ಕ ಚಿಕ್ಕ ರಿಪೇರಿ ಅದು ತುಂಬಾ ತಲೆನೋವು ಅನ್ಸುತ್ತೆ. ಬಟ್ ಆಸ್ ಇವಾಗ ಇವ್ರು ಹೇಳ್ದಂಗೆ ಕೇಳಿದಾಗ ನಾವು ನಿಮ್ ಇಡೀ ಟೀಮ್ ದೇರ್ ಫಾರ್ ಅಸ್ ಒಂದು ಯೂನಿಕ್ ಆಗಿ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ. ಈಗ ಮಿನಿಮಮ್ ಪ್ರಾಜೆಕ್ಟ್ ಎಷ್ಟಿರ್ಬೇಕು ಸರ್? ಅಂದ್ರೆ ಇಷ್ಟೇ ಸ್ಕ್ವೇರ್ ಫೀಟ್ ಇದ್ರೆ ಮಾತ್ರ ನೀವು ಎಕ್ಸೆಪ್ಟ್ ಮಾಡ್ತೀರಾ, ಅಥವಾ ಮಿನಿಮಮ್ ಇಷ್ಟು ಬಜೆಟ್ ಇದ್ರೆ ಮಾತ್ರ ಎಕ್ಸೆಪ್ಟ್ ಮಾಡ್ತೀರಾ? This is the perception with most of the people, and I have come because across. madam already ಹೇಳಿದ್ರು they are so fancy, they are like ಇಷ್ಟೇ ಇದು ಮಾಡಬೇಕು ಆ ತರ ಇರ್ತಾರೆ ಸರ್ ಯೂಶಲಿ ಬಿಲ್ಡರ್ಸ್ ಆರ್ಕಿಟೆಕ್ಟ್ಸ್. So I've been told that you guys are very expensive. I've been told that you guys don't take up small projects. So all these trolls are all happening every day. But on a serious note, we never judged on any projects. okay. So 600 square feet agli 10,000 square feet agli ಪ್ರತಿಯೊಂದೂ ನಮ್ಮ ಪ್ರಾಜೆಕ್ಟ್, ನಮ್ಮ ಮನೆನೇ ಅದನ್ನು. ಬಟ್ ಚೆನ್ನಾಗಿ ಮಾಡಬೇಕು ಅನ್ನೋದು ಮಾತ್ರನೇ ನಮ್ಮ ಇಂಟೆನ್ಷನ್ಸ್. ಓಕೆ, ಚೆನ್ನಾಗಿ ಮಾಡಬೇಕು ಅಂದ್ರೆ ಇನ್ ಟರ್ಮ್ಸ್ ಆಫ್ ಚೂಸಿಂಗ್ ದ ಪ್ಲಾನ್, in terms of choosing the materials, and in terms of giving the knowledge to the clients in choosing whatever they wanted. So we have done a lot of projects right from 600 square feet, and we have done up to 5,000 square feet also. Arey wow. So we have done all ranges of projects, but we make sure only one thing, all the projects are done with highest quality possible. So this is the reason maybe many people feel it's little expensive. But yeah, like I said, I always, you should experience the material to know the price. Without experiencing it, judging on the price is not the right way. Yes. The best part is that for every selection, they take us out. Yeah. So every They give you different options. Different options. Low quality, high quality. ಸರ್ ಅಗ್ರಿಮೆಂಟ್ ಪ್ರಕಾರ ನಿಮ್ಮ ಬಜೆಟ್ ನಾವು ಹಾಕಿರೋದ್ರಲ್ಲಿ ಈ ಸೆಟ್ ಆಫ್ ಐಟಮ್ಸ್ ಬರುತ್ತೆ, ನೀವು ಅಥವಾ ಇನ್ನೂ ಚೆನ್ನಾಗಿರೋದು ನೋಡುತ್ತಾ ನೀವೆಲ್ಲ ಕೆಲವಿದ್ರೆ ಯು ಕ್ಯಾನ್ ಚೂಸ್ ಇಟ್ ಅಂತ ಆಪ್ಷನ್ಸ್ ಫಾರ್ ಅಸ್. ಸೊ ನ್ಯಾಚುರಲಿ ಏನಾಗುತ್ತೆ, ನಾವು ಒಂದೇ ಸಲ ಮನೆ ಕಟ್ತಾ ಇದ್ದೀವಿ, ಚೆನ್ನಾಗಿ ಕಟ್ಬಿಡೋಣ ಅಥವಾ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೋಗೋಣ. ಸೊ ಕೆಲವು ಐಟಮ್ಸ್ ನಾನು ಸ್ವಲ್ಪ ಮೇಲೆ ಕೆಳಗೆ ಮಾಡ್ಕೊಡ್ತೀವಿ, ಕೆಲವು ಐಟಮ್ಸ್ ಕಡಿಮೆ ಮಾಡಿದ್ದು ಇದೆ, ಕೆಲವು ಐಟಮ್ಸ್ ನಾವು ಜಾಸ್ತಿ ಹೊಡಿದ್ದು ಇದೆ. ಸೊ ಫೈನಲಿ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀವಿ. ಸೊ ಒಟ್ಟಾರೆ ಮಿನಿಮಮ್ ಲಾಟ್ ಸೈಜ್ ಅಥವಾ ಮಿನಿಮಮ್ ಬಜೆಟ್ ಇಷ್ಟು ಇರಬೇಕು ಅಂತ ಏನು ಇಲ್ಲ. ಹರೀಶ್ ಮನೆ ನೀವು ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ತಿಳ್ಕೊಬಹುದು ಅಲ್ವಾ, ನನ್ನ ಒಂದು ರಿಕ್ವೈರ್ಮೆಂಟ್ ಗೆ ಅವ್ರು ಏನ್ ಕೊಡ್ತಾರೆ. ದಟ್ ಇಸ್ ವಾಟ್ ಯು ಹ್ಯಾವ್ ಟು ಗೋ. ಆ ಆಟಿಟ್ಯೂಡ್ ಜೊತೆ ಯು ಹ್ಯಾವ್ ಟು ಗೋ ಟು ಹರೀಶ್ ಮನೆ. Of course, ನಮ್ಮ ಜಡ್ಜ್ ಮಾಡೋದು ಇಲ್ಲ, ನಾವು ಇನ್ನೊಬ್ಬನ ಜಡ್ಜ್ ಮಾಡೋದು ಅವಶ್ಯಕತೆ ಇಲ್ಲ. Let's have a conversation, ರಿಕ್ವೈರ್ಮೆಂಟ್ ನೋಡೋಣ, ಓಕೆ ಆದ್ರೆ ಖಂಡಿತ we will do it, and we are here to give the proper service and right suggestions. ಯಾವತ್ತೂ ಏನಾಗುತ್ತೆ, ಎಲ್ಲಾದ್ರೂ ಆರ್ಕಿಟೆಕ್ಟ್ ಮೇಲೆ ಹೇಳೋ ಬದಲು ಕ್ಲೈಂಟ್ ಶುಡ್ ಆಲ್ಸೋ ಥಿಂಕ್ ಆನ್ ಹಿಮ್ಸೆಲ್ಫ್. ಯಾಕಂದ್ರೆ ಫೈನಲ್ ಔಟ್ಪುಟ್ ನಮ್ದೇ ಬರುತ್ತೆ. ಈಗ ಅದೇ ಸರ್ ನೀವ್ ಹೇಳಿದಾಗ ಇವಾಗಿನ ಫ್ಯಾನ್ಸಿ ವರ್ಲ್ಡ್ ಅಲ್ಲಿ ಎವ್ರಿಥಿಂಗ್ ಇಸ್ ಇನ್ ದ ಟಚ್ ಆಫ್ ದ ಹ್ಯಾಂಡ್ಸ್. ನಮ್ಗೆ ಗೊತ್ತಾಗ್ಬಿಡುತ್ತೆ, ಅಲ್ಲೇ ಕಂಪೇರ್ ಮಾಡ್ಕೋಬಹುದು. ಇವ್ರು ಕರೆಕ್ಟ್ ಆಗಿ ಹೇಳ್ತೀರಾ ಇವತ್ತ. ಇವಾಗ ಎಷ್ಟೊಂದು ಜನ ಪಿಂಟ್ರೆಸ್ಟ್ ಅಲ್ಲಿ ಇಮೇಜ್ ತೋರಿಸಿ ನನಗೆ ಈ ತರ ಬೇಕು, ನನ್ ಬಜೆಟ್ ಇಷ್ಟೇ ಇರೋದು ಅಂದ್ರೂ ನೀವು ಮಾಡ್ತೀರಾ ಸರ್? ಖಂಡಿತ ರೈಟ್ ಸಜೆಷನ್ಸ್ ಕೊಡ್ತೀವಿ. ಇಂಟ್ರೆಸ್ಟ್ ಅಲ್ಲಿ ನೋಡೋ ಮಟೀರಿಯಲ್ಸ್ ಅದೇ ಡಿಸೈನ್ ಮೇಲೆ ವಿ ಹ್ಯಾವ್ ಲಾಟ್ ಆಫ್ ಆಪ್ಷನ್ಸ್ ಇರುತ್ತೆ. ಅಚೀವ್ ಮಾಡೋದಕ್ಕೆ ವಿ ಹ್ಯಾವ್ ಮೆನಿ ಮಟೀರಿಯಲ್ ಆಪ್ಷನ್ಸ್ ಇರುತ್ತೆ. ಗುಡ್ ಕ್ವಾಲಿಟಿ ಮೆಟೀರಿಯಲ್ ಎಷ್ಟಾಗುತ್ತೆ ಅನ್ನೋದು ಮಾತ್ರ ನಾನು ಸಜೆಸ್ಟ್ ಮಾಡ್ತೀನಿ. Of course, same design can be done with lowest budget also, but maybe we will have to compromise on the quality, for which I am not actually ready for it. For example, ಇಲ್ಲಿ ನಮ್ಮ ಮನೆಯಲ್ಲಿ ನನ್ನ ದೇವರ ಮನೆಯಲ್ಲಿ ಮಾಡಿಸಿರೋ ಆರ್ಟ್, if you see, that was a Pinterest picture that I took and sent to Harish saying I want my background to be yellow and pitch white painting on that. He found a talent. Actually, there was a girl who came and she has hand painted this. So, not that he cannot do it, he found the person to do it, but compromise ಏನು ಆಗಿಲ್ಲ ಕ್ವಾಲಿಟಿ ನಲ್ಲಿ. ಇಫ್ ಯು ಸಿ, ಅದನ್ನ ಯಾರೇ ನಮ್ಮ ಮನೆಗೆ ಬರ್ತವ್ರು ನೋಡಿದ್ರು, ನಾವು ಪಿಚ್ ಬೈ ಪೇಂಟಿಂಗ್ ಅನ್ನ ನೋಡಿದ್ರೆ ಅದು ಸ್ಟೆನ್ಸ್ ಇಲ್ಲ ಅಂತೆಲ್ಲ ಕೇಳ್ತಾರೆ. ನೋ, ಇಟ್ ಇಸ್ ಹ್ಯಾಂಡ್ ಪೇಂಟೆಡ್. So he knows the right kind of people. He has them in the team. Right people, right material at the right time. With the right price will make everything look good. ಆದರೆ ಇದಲ್ಲ ಕಾಸಿಗೆ ತಕ್ಕ ಕಜ್ಜಾಯ. ಹಾಗೆ ನಮ್ಗೆ ಏನೇನು ಬೇಕು ಅನ್ನೋದು ನಮ್ಮ ಕೈಯಲ್ಲಿ ಇರುತ್ತೆ. 20 ರೂಪಾಯಿಗೂ ಒಂದು ಹೊಸ ಸಿಗುತ್ತೆ, 100 ರೂಪಾಯಿಗೂ ಒಂದು ಹೊಸ ಸಿಗುತ್ತೆ. ಕ್ವಾಲಿಟಿ ಹಂಗೆ ಇರುತ್ತೆ. ಸೊ ನಾವ್ ಏನ್ ಬೇಕು, ನಮ್ಮ ಹೆಲ್ತಿಗೆ ಏನು, ನಮ್ಗೆ ಯಾವ ತರ ತಿನ್ಬೇಕು ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಸೊ ಹಾಗೆ ನಮ್ಮ ಮನೆಗೆ ನಾನು ಏನ್ ಮೆಟೀರಿಯಲ್, ಯಾವ ದುಡ್ಡು ಹಾಕ್ಬೇಕು, ಎಲ್ಲಿ ಜಾಸ್ತಿ ಖರ್ಚು ಮಾಡಬೇಕು, ಯಾವ್ದಕ್ಕೆ ಕಡಿಮೆ ಮಾಡಬೇಕು ನನಗೆ ಗೊತ್ತಿರ್ಬೇಕು. ಫಾರ್ ಎಕ್ಸಾಂಪಲ್, ಈ ಕೆಲವು ಐಟಮ್ಸ್ ಎಲ್ಲ ನಾವು ಐಲ್ಯಾಂಡ್ ಕಿಚನ್ಸ್ ಇವೆಲ್ಲ ಅಪಿಯರ್ಸ್ ಟು ಬಿ ಡೈಲಿ ಯೂಸಬಲ್ ಜಾಗ ಇತ್ತು. ಇಲ್ಲಿ ಏನ್ ಬಂದ್ರೆ ಒಳ್ಳೇದು, ಇಲ್ಲಿ ಕಾಂಪ್ರಮೈಸ್ ಆದ್ರೆ ಡೈಲಿ ಕಿಚನ್ ಅಲ್ಲಿ ಯಾವ ತರ ತೊಂದರೆ ಆಗುತ್ತೆ, ಅಥವಾ ಬೇರೆ ಎಲ್ಲ ಒಂದ್ ಕಡೆ ಕೂತ್ಕೊಳ್ಳೋ ಚೇರಲ್ಲಿ ಆ ಕಡೆ ಅಲ್ಲಿ ಕಾಂಪ್ರಮೈಸ್ ಆಗಿರ್ತೀವಿ. ಸೊ ಒಬ್ಬ ಮನೆ ಕಟ್ಟೋರಿಗೆ ಅವ್ರಿಗೆ ಗೊತ್ತಿರಬೇಕು ಎಲ್ಲಿ ನಾನು ಸ್ಪೆಂಡ್ ಮಾಡಲೇಬೇಕು, ಎಲ್ಲಿ ನಾನು ಸ್ವಲ್ಪ ಹಿಡಿಬೋದು, ಎಲ್ಲಿ ನಾನು ಧಾರಾಳ ಖರ್ಚು ಮಾಡಲೇಬೇಕು ಅಂತ. ಯಾಕಂದ್ರೆ ಇದರಿಂದಾನೇ ಒಂದು ಮನೆ ಅನ್ನೋದು ಬರುತ್ತೆ.
ಯೂಶಲಿ ಏನಾಗುತ್ತೆ ಗೊತ್ತಾ, ನಮ್ಮ ಕಸಿನ್ಸ್ ಎಲ್ಲ ವೆರಿ ಬಿಗ್ ಫ್ರೆಂಡ್ಸ್ ಅಂಡ್ ಕಸಿನ್ಸ್ ಸರ್ಕಲ್. ಅವರೆಲ್ಲರೂ ಫಸ್ಟ್ ಹೇಳ್ತಾ ಇದ್ದಾರೆ, ನೀನ್ ಆರ್ಕಿಟೆಕ್ಟಿಗೆ ಟರ್ನ್ಕಿ ಬೇರೆ ಕೊಟ್ಬಿಟ್ಟಿದ್ಯಾ, 20% ಇಂದ 30% ಖಂಡಿತ ರೇಸ್ ಆಗುತ್ತೆ. ಸರ್ ಎಷ್ಟು ಕಾನ್ಫಿಡೆಂಟ್ ಕೊಡ್ತೀರಾ? ಎಕ್ಸ್ಕ್ಲೂಸಿವ್ ವಿ ವಾಂಟ್ ಟು ನೋ. ನೀವು ಬಿಸ್ನೆಸ್ ಸೀಕ್ರೆಟ್ ಕೇಳ್ತಾ ಇದ್ದೀರಾ? ವಿ ವಾಂಟ್ ಟು ನೋ ಈ ವಿಡಿಯೋದಲ್ಲಿ ಪ್ಲೀಸ್ ಹೇಳಿ. Actually, we don't target on percentage on the profit, but definitely there is a lot of variation which goes on from product to product. Actually, to be very frank, there is no fixed profit percentage that we are making it. Since the discussion is definitely on an open, on-table discussion with the BOQs. In some products you make 5% profit, in some products you make 10% profit, in some works you make 15% profit. So it is always a fluctuating profit. There are sometimes where I lose money also. Okay. Like in the same home there were few conditions where glass broke. I have to bear it. I want to maintain my loyalty with my clients, that I don't want them to pay extra for third person's mistake. Correct. So in that scenario, I am very very clear that once they hand over the project to us, so they should not be under any burden, or they should not pay for others' mistakes. ಒಟ್ನಲ್ಲಿ ನನಗೆ ಏನು ಅಂಡರ್ಸ್ಟ್ಯಾಂಡ್ ಆಗ್ತಿದೆ ಅಂದ್ರೆ, ಮೀಟ್ ಹರೀಶ್ ಮನೆ ಟೀಮ್, ಟೆಲ್ ಯುವರ್ ರಿಕ್ವೈರ್ಮೆಂಟ್, ಲಿಸನ್ ಟು ವಾಟ್ ದೇ ಸೇ, ಅಂಡರ್ಸ್ಟ್ಯಾಂಡ್ ದ ಕ್ವಾಲಿಟಿ, ಫಿಕ್ಸ್ ಅ ಬಜೆಟ್ and just leave it to them. ಏನೇ ಇರಲಿ they are there as a back support ಅಲ್ವಾ? Actually ವೀಕ್ಷಕರೇ, ಇವ್ರ ಟೆರೆಸ್ ಏರಿಯಾ ನೋಡ್ಬಿಟ್ಟು ಸಕ್ಕತ್ತಾಗಿದೆ. I definitely love it. Acha, we had good coffee. We'll go on top and have. Sure. Definitely. Okay, Pali sir. Thank you. I think this is one spot where friends and family ಎಲ್ಲ ಕುತ್ಕೊಂಡು ಚಿಲ್ ಮಾಡ್ಬೋದು. ಆಚೆ ಮಳೆ ಬರ್ಬೇಕಂದ್ರೆ ನಮ್ಮದೇ ಮನೆಯಲ್ಲಿ ಒಂದು ಗಜೀಬೋ ನನಗೆ ಕುತ್ಕೊಳ್ಳೋ ಒಂದು ಫೀಲ್ ಇದೆಯಲ್ಲ, ಐ ಥಿಂಕ್ ಇಟ್ಸ್ ಗ್ರೇಟ್. ತುಂಬಾನೇ ಚೆನ್ನಾಗಿದೆ ಈ ಜಾಗ, ನನಗೆ ತುಂಬಾನೇ ಇಷ್ಟ ಆಯ್ತು. ಸೊ ಈಗ ಅಮ್ಮ ವೆಲ್ಕಮ್, ಸರ್ ನಿಮಗೂ ವೆಲ್ಕಮ್. ಓಕೆ, ಸೊ ಇಷ್ಟೊತ್ತು ನೀವು ನಮ್ಮ ಕಾನ್ವರ್ಸೇಷನ್ ಕೇಳಿದ್ರಿ, ಎಲ್ಲ ಪಾಸಿಟಿವ್ ಮಾತಾಡ್ತಾ ಇದ್ವಿ. ಸೊ ಹರೀಶ್ ಮನೆ ಹೀಗೆ ಹಾಗೆ ಈ ಥರ ಚೆನ್ನಾಗಿ ಮಾಡಿಕೊಟ್ರು ಅಂತ. ಬಟ್ ನನಗೊಂದು ಕ್ವೆಶ್ಚನ್ ಇದೆ ಸರ್, ನೀವು ಬೈಕೋಬಾರ್ದು, ಯಾಕೆ ನಮ್ಮೆಲ್ಲರಿಗೂ ಇರೋದು. ಇವಾಗ ಒಂದು ಜರ್ನಿ ಅಂತ ಬಂದಾಗ, ಒಂದು ಅಸೋಸಿಯೇಷನ್ ಅಂತ ಬಂದಾಗ, ಒಂದು ಏನೋ ಒಂದು ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ. ಅವರ ಒಪಿನಿಯನ್ ನಿಮ್ಮ ಒಪಿನಿಯನ್ ಮ್ಯಾಚ್ ಆಗದೆ ಇದ್ದಾಗ ಒಂದು ಸಣ್ಣ ಪುಟ್ಟ ಕ್ಲಾಶ್ ಬಂದೇ ಬರುತ್ತೆ. ಸೊ ನಿಮ್ಮ ಜರ್ನಿ 18 months ಲಾಂಗ್ ಆಗಿತ್ತು. ನಿಮ್ಮ ಒಪಿನಿಯನ್ ಅವ್ರು ಒಪ್ಪದೇ ಇದ್ದಾಗ, ಅಥವಾ ಏನೋ ಒಂದು ನೀವು ಹೇಳಿದ ಅವ್ರು ಅರ್ಥ ಮಾಡ್ಕೊಂಡೇ ಇದ್ದಾಗ, ಅಥವಾ ಅವ್ರು ಹೇಳಿದ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗದೆ ಇದ್ದಾಗ ಏನಾದ್ರು ಕ್ಲಾಶ್ ನಡೀತಾ? ವಿ ವಾಂಟ್ ಟು ನೋ. ಸೊ ಇದನ್ನು ಕ್ಲಾಶ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಅದೇ ನಮ್ಮದು 18 months ಆಫ್ ಜರ್ನಿ ನಾವೇನು ಮನೆ ಕಟ್ಟಿದ್ದಾಗ ಇದೆ ಹರೀಶ್ ಮನೆ ಜೊತೆಗೆ. ಸೊ ಮೀ ಆ್ಯಂಡ್ ಮೈ ವೈಫ್ ವಿ ಆರ್ ವೆರಿ ಕ್ಲಿಯರ್, ನಮ್ಗೆ ಯಾವ ಥರ ಮನೆ ಬೇಕು, ಅಥವಾ ನಮಗೆ ಕೂತಿರೋ ಜಾಗದಲ್ಲಿ ಹೀಗೆ ಬರಬೇಕು, ಗಜೀಬೋ ಅಂದರೆ ಈ ಥರ ಬರಬೇಕು, ನಮ್ಮ ತಲೆಯಲ್ಲೆಲ್ಲ ಕ್ಲಿಯರ್ ಪಿಕ್ಚರ್ ಇತ್ತು. ಬಟ್ ಏನಾಗುತ್ತೆ, ನಾವು ಮೊದಲನೇ ಸಲ ಮನೆ ಕಟ್ತಾ ಇದ್ರಿಂದ ನಮ್ಗೆ ಆ ಪ್ರೋಸೆಸ್ ಗೊತ್ತಿರಲ್ಲ. ಬಿಕಾಸ್ ವಿ ಡೋಂಟ್ ನೋ ದ ಪ್ರೋಸೆಸ್ ಆಫ್ ಹೌ ಎವ್ರಿಥಿಂಗ್ ಇಸ್ ಬಿನ್ ಡನ್. ನಮಗೇನು ಮನೆ ಅಂದರೆ ಬಂದುಬಿಡಬೇಕು ಅಂತ ಒಂದಿರುತ್ತೆ, ಪೇಷನ್ಸ್ ಇರಲ್ಲ. ಆ್ಯಸ್ ರೈಟ್ಲಿ ಸೆಡ್ ಬೈ ಹರೀಶ್, ಸ್ವಲ್ಪ ಪೇಷನ್ಸ್ ಇರಬೇಕು ಮನೆ ಕಟ್ಟೋರಿಗೆ ಅಂತ. ಕೆಲವು ಸಲ ಏನಾಗುತ್ತೆ, ಬರ್ತೀವಿ ನೋಡ್ತೀವಿ, ಕೆಲವು ಸಲ ಲೇಬರ್ಗಳು ಇರಲ್ಲ ಸೈಟ್ ಹತ್ರ, ನಾವೇ ಅನ್ಕೋತೀವಿ ಯಾರು ಕಟ್ತಾ ಇಲ್ವೇನೋ, ಅಥವಾ ಯಾರೋ ನಿಲ್ಲಿಸ್ಬಿಟ್ಟಿದ್ದಾರೇನೋ, ಅಥವಾ ಸ್ಲೋ ಆಗ್ಬಿಟ್ಟಿದ್ದೇನೋ, ಬೇರೆ ಕಡೆ ಎಲ್ಲ ಡೈವರ್ಟ್ ಆಗ್ಬಿಟ್ಟಿದ್ದಾರೇನೋ, ನಮ್ದೇನೋ ಯಾಕೆ ಈ ಜನ ಕಾಣ್ತಾ ಇಲ್ಲ ಅಂತ. ಬಟ್ ಕೆಲವು ಪ್ರೋಸೆಸ್ಗೆ ಟೈಮ್ ಕೊಡಬೇಕಾಗತ್ತೆ. ಈಗ ಒಂದು ಸಿಮೆಂಟ್ ಸೀಲಿಂಗ್ ಆಗ್ಬೋದು, ಕೆಲವಾದಾಗ ಅದು ಪಾಯ ಹಿಡ್ಕೊಳ್ಳೋಕ್ಕೆ ಒಂದು ವಾರ ಟೈಮ್ ಕೊಡಬೇಕು, 10 ದಿವಸ ಗ್ಯಾಪ್ ಬಿಡಬೇಕು, ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಬಟ್ ನಮ್ಗೆ ಆಸ್ ಎ ಕಸ್ಟಮರ್ ಏನಿರುತ್ತೆ, ಯಾರು ಇಲ್ಲ ಅಂದರೆ ಕೆಲಸ ಸ್ಲೋ ಆಗ್ತಿದೆ, 18 ತಿಂಗಳಲ್ಲಿ ಮುಗಿಸ್ಬಿಡ್ತಾರ, ಆಗತ್ತಾ ಇಲ್ವಾ, ಡಿಲೇ ಆಗ್ತಿದ್ಯಾ, ನಾವು ಬೇರೆ ಗೃಹ ಪ್ರವೇಶ ಮತ್ತು ಮುಂದಕ್ಕೆ ಹೇಗೆ ಅಂತ ಈ ಎಲ್ಲ ಆತಂಕಗಳು ನಮ್ಮ ತಲೆಯಲ್ಲಿದ್ದಾಗ, ನ್ಯಾಚುರಲಿ ಐ ಥಿಂಕ್ ವಿ ಆರ್ ದ ಟಫ್ ಕಸ್ಟಮರ್ ಟು ಹರೀಶ್. ಬಿಕಾಸ್ ನಮಗೆ ವಿ ಆರ್ ವೆರಿ ಕ್ಲಿಯರ್ ಯಾವ ಥರ ಬರಬೇಕು ಅಂತ. ಐ ಥಿಂಕ್ ದ ಮೋರ್ ದೆನ್ ಎನಿ ಅದರ್ ಕಸ್ಟಮರ್ಸ್ ಕಾಲಿಂಗ್ ಹಿಮ್, ನಾವೊಂದು ದಿನಕ್ಕೆ ಒಂದು 5 ಸಲ ಕಾಲ್ ಮಾಡ್ತಿದ್ವಿ, 10 ಸಲ ಕಾಲ್ ಮಾಡಿದ್ದು ದಿನಗಳಿದೆ. ಕೆಲಸದಲ್ಲಿ ನೀವೇ ಬನ್ನಿ ಸೈಟ್ ಹತ್ರ ನಮ್ಮ ಒಂಚೂರು ಎಕ್ಸ್ಪ್ಲೈನ್ ಮಾಡಿ, ಯಾಕಂದರೆ ನಮಗೆ ವಿ ವಾಂಟೆಡ್ ಟು ಹಿಯರ್ ಫ್ರಮ್ ಹಾರ್ಸ್ ಮೌತ್ ಅಂತಾರಲ್ಲ ಆ ಥರ. ಹರೀಶ್ ಒಂದ್ಸಲಿ ಬಂದು ನೋಡಬೇಕು, ಹರೀಶ್ ಈಗ ಸರಿ ಇದೆ ಸರಿ ಇಲ್ಲ ಅಂತ ಹೇಳಬೇಕು. ವಿ ಆರ್ ವೆರಿ ಕ್ಲಿಯರ್ ಇನ್ ಟರ್ಮ್ಸ್ ಆಫ್ ವಾಟ್ ಔಟ್ಪುಟ್ ವಿ ವಾಂಟ್. ಅಂದ್ರೆ ನಿಮ್ ಪ್ರಾಜೆಕ್ಟ್ ಮ್ಯಾನೇಜರ್ಸ್ಗೆ ಅವರು ಫೀಡ್ ಮಾಡಿರ್ತಾರೆ, ಬಟ್ ನಿಮಗೆ ಆ ಕಾನ್ಫಿಡೆನ್ಸ್ ಗೆ ನೀವೇ ಬನ್ನಿ ಅಂದ್ರೂ he was there. That is me. End of the day ಅವರು ನಿಂತ್ಕೊಂಡು he cleared it out. ಈಗ ನೀವು ಹೇಳಿ ಮ್ಯಾಮ್, is there anything in their team
ನಾವು ಇನ್ನೂ ಇಂಪ್ರೂವ್ ಆಗಬೇಕು ಇವರು, ಇದರಲ್ಲಿ ಅವ್ರು ಕರೆಕ್ಷನ್ ಮಾಡ್ಕೋಬೇಕು ಅಂತ ನಿಮ್ಮ ಒಪಿನಿಯನ್ ಏನಾದ್ರು ಇದ್ರೆ ಹೇಳಿ. Just one suggestion that I have is they should keep it very smooth with handover and takeover. ಅಂದರೆ ಯಾರೋ ಒಬ್ಬರು ಕೆಲಸ ಬಿಡ್ತಾರೆ, ಆರ್ಗನೈಸೇಷನ್ ಅಂದಮೇಲೆ ಕೆಲಸ ಬಿಡೋರು, ಹೊಸಬ್ರು ಬರೋರು ಎಲ್ಲ ಇಟ್ಸ್ ಕಾಮನ್ ಇದ್ದೇ ಇರುತ್ತದು. ಬಟ್ ಆ ಹ್ಯಾಂಡ್ ಓವರ್ ಟೇಕ್ ಓವರ್ ಇನ್ನೊಂದು ಚೂರು ಸ್ಮೂತಾಗಿ ಆಗಬೇಕು ಅನ್ನೋದು ಒಂದೇ ನನ್ನ ಫೀಡ್ಬ್ಯಾಕ್. ಸೊ ದ್ಯಾಟ್ ದ ಪರ್ಸನ್ ಹೂ ನ್ಯೂಲಿ ಕಮ್ಸ್ ಅಥವಾ ಕಸ್ಟಮರಿಗೆ ಅದು ಸೀಮ್ಲೆಸ್ ಆಗಿರಬೇಕು ಅನ್ನೋದಷ್ಟೇ. ದಟ್ ಆಸ್ ಕಸ್ಟಮರ್ಸ್ ವಿ ಶುಡ್ ನೆವರ್ ಫೀಲ್ ದಟ್ ಓ ದಿಸ್ ಪರ್ಸನ್ ಇಸ್ ಗಾನ್, ನೌ ವಾಟ್, ನೆಕ್ಸ್ಟ್ ವಾಟ್. ಆ ಅಶೂರೆನ್ಸ್ ಅವ್ರ ಕಡೆಯಿಂದಾನೇ ಬಂದಾಗ ಡೋಂಟ್ ವರಿ, ದಿಸ್ ಪರ್ಸನ್ ಇಸ್ ನಾಟ್ ದೇರ್ ಬಟ್ ಐ ಆಮ್ ಹಿಯರ್ ಟು ಡೂ ದಿಸ್, ಯು ಡೋಂಟ್ ವರಿ, ಯು ಆರ್ ಸ್ಟಿಲ್ ಇನ್ ಸೇಫ್ ಹ್ಯಾಂಡ್ಸ್, ಇಟ್ಸ್ ಓಕೆ, ಐ ವಿಲ್ ಟೇಕ್ ಕೇರ್ ಆಫ್ ಇಟ್ ಅಂತ ಬಂದುಬಿಟ್ರೆ ನಮಗೆ ಆ ಕಾನ್ಫಿಡೆನ್ಸ್ ಇನ್ನೊಂಚೂರು ಬೂಸ್ಟ್ ಆಗುತ್ತೆ. ಏನು ಅನ್ಸುತ್ತೆ ಅಂದರೆ ಒಂದೊಂದ್ಸತಿ ಒಂಥರ ಪೀಕಿಗೆ ಹೋಗಿರುತ್ತೆ ನಮ್ದು ಎಂತೂಸಿಯಾಸ್ಮ್, ಬಟ್ ಸಡನ್ನಾಗಿ ಏನೋ ಒಂದು ಇದಾದ ತಕ್ಷಣ ಅಯ್ಯಪ್ಪ ಏನಪ್ಪ ಮುಂದೆ ಹೆಂಗಪ್ಪ ಅಂತ ಅನಿಸಿದಾಗ ವಿ ರಿಯಾಕ್ಟ್ and person like me overreact. So that has always happened. So I am, as Sachin said, tough customer now ಅನ್ನೋದಕ್ಕಿಂತ he was having lot of patience, but I say all the anxiety ಪ್ರತಿಯೊಂದು ನೀವು ಫೇಸ್ ಮಾಡಬೇಕಾಗುತ್ತೆ ಸರ್. ಬಟ್ ಎಂಡ್ ಆಫ್ ದ ಡೇ you did it. Correct. But ಈ ಒಂದು feedback I definitely understand their concern and I definitely understand their enthusiasm towards the progress of the project or the delay of the project. So we are also improvising everything step by step. Okay, so in terms of our SOPs, we have added a couple of managers to take care of the works, and we have also added up a couple of vendors to come up with new materials. We have also added up good skilled laborers in our team to make sure that there is quality work which is happening inside the office. So like I said, when they met me for the first time and today we have drastically grown in every terms. Okay, so we are still even in terms of project designing, ಪ್ರತಿಯೊಂದನ್ನು ನಾವು ಚಾಲೆಂಜಿಂಗ್ ಆಗಿ ಎತ್ಕೊಂಡೇನೆ ನಾವು ಡಿಸೈನ್ ಮಾಡೋದು. ಮಾಡಿದ ಥರನೇ ಮನೆ ನಾವು ಮಾಡ್ತಾ ಇಲ್ಲ, ನಾವು ಮಾಡೋದು ಇಲ್ಲ. ಇದೇ ಥರ ಬೇಕು ಅಂತ ಬಂದರೆ ಕೂಡ we somehow add up one or the other extra values, not just to make client satisfied, but it's our professional satisfaction which is more important for me and for my team, that we only challenge ourselves and not any others. Okay, that's a simple logic that I always wanted to follow and I'm still following the same. So work andaga ಖಂಡಿತ ಇದ್ದೇ ಇರುತ್ತೆ, and we accept all the challenges possible and we try to solve it as quick as possible. Okay. But since industry itself is little lethargic kind of people with the labels handling, it is not a joke, but somehow we are managing or we are trying hard to settle down the problem as quick as possible and finally finish the home in a beautiful way possible. ಅರೆ ವಾ, ಅದಲ್ವಾ ಮೇನು. ಮಂಜುಳಾ ಮೇಡಮ್, ನೀವು ಹೇಳಿ, ಇಡೀ ಮನೆಯಲ್ಲಿ ನಿಮ್ಮ ಫೇವ್ರೆಟ್ ಸ್ಪಾಟ್ ಯಾವುದು? ನನಗೆ ಎಂಟ್ರಿ ಸಾಹೇಬ್ರು ರೂಮ್ ಇದೆಯಲ್ಲ, ಆಚೆ ಕಡೆ ಕೋರ್ಟ್ ಯಾರ್ಡು, ಅಲ್ಲೇ ರೂಮ್. ನಾನೇನಾದ್ರು ನಿಮ್ಮ ಮನೆ ಹೋಗಿದ್ರೆ ಅದೇ ರೂಮ್ ಚೆನ್ನಾಗಿದೆ ಎಂಟ್ರಿ. ನಿಮಗೆ ಫೇವ್ರೆಟ್ ಸ್ಪಾಟ್ ಯಾವುದು? ನನಗೆ ಒಂದು ಮಕ್ಕಳು ರೂಮನ್ನು ಕಟ್ಟಿದಾರಲ್ಲ, ಅದನ್ನು ಬಂಕ್ ಬೆಡ್ ಅಂತ, ಅದು ತುಂಬ ಹೊಸ ಕನ್ಸೆಪ್ಟ್ ನಮಗೆ, ಯಾಕೆಂದರೆ ನಾವೆಲ್ಲ ಓಲ್ಡ್ ಏಜ್. ಸೊ ಅದೊಂದು ಇಷ್ಟ ಆಯಿತು. ಆಮೇಲೆ ಅಲ್ಲಿ ಚೆನ್ನಾಗಿರುತ್ತೆ, ಇಬ್ಬರು ಇರ್ತಾರಲ್ಲ ಮಕ್ಕಳು, ನಾವಲ್ಲಿ ನೋಡ್ಕೊತಾ ಇರ್ತೀವಿ. ನಾನೇ ಒಂದು ಸ್ವಲ್ಪ ಇದು ಮಾಡೋದು, ಮೊಮ್ಮಕ್ಕಳು ಅಂತೇಳಿ ನನಗೆ ಇದು, ಅದೊಂದು ಚೆನ್ನಾಗಿ ಕಟ್ಟಿದ್ದೀರ, ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇದು ಅದರ ಇದರಲ್ಲಿ ಕೂಡ ಏನು ವಾಶ್ರೂಮಲ್ಲಿ ಕೂಡ ಎರಡು ಇದನ್ನು ಮಾಡಿದ್ದೀರಲ್ಲ, ಅದು ದ ಸೂಪರ್. ಯಾಕೆಂದರೆ ಮಕ್ಕಳು ಮುಂದೆ ಜಗಳ ಕಾಲಿರಬಾರ್ದು, ಎರಡು ಸಿಂಕ್ ಎಲ್ಲ ಮಾಡಿದ್ದಾರೆ. ಸೊ ದಟ್ ಈಸ್ ವೆರಿ ಗುಡ್. ಅದು ಆಮೇಲೆ ಮಕ್ಕಳಿಗೆ ಸೆಪ್ರೇಟ್ ಆಗಿದೆ ಇದೆಲ್ಲ, ಇನ್ನೇ ಸ್ಟೋರೇಜ್ ಎಲ್ಲ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದೀರ. Actually, this is my first time ಕೇಳ್ತಿರೋದು, but it's very thoughtful. Very thoughtful. Normally we discuss with our team, so I will always say all credit goes to my team. Everybody comes up with the solutions. Which is ಆಮೇಲೆ ಇನ್ನೊಂದು ಈ ಏರಿಯಾ ಇದೆಯಲ್ಲ, ದಿಸ್ ಇಸ್ ಪಾರ್ಟಿ ಏರಿಯಾ. ನೀವು ಪಾರ್ಟಿ ಮಾಡ್ತೀರಾ ನಿಮ್ಮ ಫ್ರೆಂಡ್ಸ್ ಎಲ್ಲ? ಎಸ್, ನನ್ನ ಬರ್ಡೇ ಪಾರ್ಟಿನ, ಅವ್ರ ಬರ್ಡೇ ಪಾರ್ಟಿನ ಸರ್ಪ್ರೈಸ್ ಆಗಿ ನಂಗೆ ಇಲ್ಲಿ ಮಾಡಿದ್ರು. 60 ಜನ ಈ ಜಾಗದಲ್ಲೇ ಇದ್ರು. 60 ವರ್ಷಕ್ಕೆ 65 ಜನ ಆರಾಮಾಗಿ ಫೀಲ್ ಅಟ್ ಹೋಮ್ ಅನ್ನೋ ಫೀಲ್ ಸಿಗುತ್ತೆ ಇದಕ್ಕೆ. ಎಲ್ಲ ಹೇಳ್ಕೊಂಡು ಬಹಳ ಚೆನ್ನಾಗಿ. ಆಕ್ಚುಲಿ ನಮ್ಮೆಲ್ಲರಿಗಿಂತ ಜಾಸ್ತಿ ನಾಲೆಜ್ ಇರೋದು ನಮ್ಮ
ಕೃಷ್ಣ ಸರ್ಗೆ. ಅವರು ಸಿವಿಲ್ ಇಂಜಿನಿಯರ್. ಸೊ ಸರ್, ನಿಮಗೆ ಗೊತ್ತಿರೋ ಹಾಗೆ ಆಗಿನ ಕಾಲದಿಂದ ಬಂದಿರೋದು ಕನ್ವೆನ್ಷನಲ್ ಮೆಥಡ್ ಆಫ್ ಕನ್ಸ್ಟ್ರಕ್ಷನ್. ಈಗ ಶಾರ್ಟೇಜ್ ಆಫ್ ಟೈಮ್, ಪೇಷನ್ಸ್ ಇಂದ ಬಿಲ್ಡರ್ಸ್ ಕೈಗೆ ಪ್ರಾಜೆಕ್ಟ್ಗಳನ್ನ ಒಪ್ಪಿಸ್ತಾರೆ. ಸೊ ನಿಮ್ಮ ಮಕ್ಕಳು ಕೂಡ ಅದನ್ನೇ ಮಾಡಿದ್ದಾರೆ. ಸೊ ಹರೀಶ್ ಮನೆಯವರು ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಒಂದು ಅಸೋಸಿಯೇಷನ್ ಬಗ್ಗೆ ನೀವೇನಂತೀರಾ ಸರ್? ಯಾಕಂದ್ರೆ ನಿಮಗೆ ಕನ್ಸ್ಟ್ರಕ್ಷನ್ ಬಗ್ಗೆ ಎಲ್ಲ ಗೊತ್ತಿದೆ ಅಲ್ವಾ? ಸೊ ಈ ಒಂದು ಕಂಪ್ಲೀಟೆಡ್ ಪ್ರಾಜೆಕ್ಟ್ ಬಗ್ಗೆ ನಿಮ್ಮ ಒಪಿನಿಯನ್? ಮೇಡಮ್, ನಾನು ಪೀರಿಯಾಡಿಕಲಿ ಐ ಹ್ಯಾವ್ ವಿಸಿಟೆಡ್ ಈವನ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಆಫ್ ದಿಸ್ ಹೌಸ್ ಕನ್ಸ್ಟ್ರಕ್ಷನ್. ಇಂಜಿನಿಯರಿಂಗ್ ಕಾನ್ಸೆಪ್ಟಲ್ಲಿ ಅವ್ರು ಮಾಡಿದ್ದು ಆ ಗ್ಯಾಪ್ ಬಿಡ್ತಾ ಇದ್ದಿದ್ದೆಲ್ಲ ಸ್ವಲ್ಪ ಇವರಿಗೆ ಅನವೇರ್ನೆಸ್ ಇರೋದ್ರಿಂದ ಅವರು ಅದಕ್ಕೆ ಟೀಕೆ ಮಾಡಿ ಅಥವಾ ಆತಂಕ ಪಡ್ತಾ ಇದ್ರು. ಆದರೆ ಅವ್ರು ಮಾಡ್ತಾ ಇದ್ದಿದ್ದು ಕರೆಕ್ಟ್. ಪ್ರೊಫೆಷನಲಿ ನಿಮಗೆ ಗೊತ್ತಿದೆ ಯಾವ್ಯಾವುದಕ್ಕೆ ಎಷ್ಟು, ಕಾಂಕ್ರೀಟ್ಗೆ ಎಷ್ಟು ಬಿಡಬೇಕು, ಇದಕ್ಕೆ ಎಷ್ಟು ಬಿಡಬೇಕು, ಅದಕ್ಕೆ ಎಷ್ಟು ಬಿಡಬೇಕು, ಎಲ್ಲವೂ ಕೂಡ ನಮ್ಮದು ವಿ ಹ್ಯಾವ್ ಗಾಟ್ ಸ್ಟ್ಯಾಂಡರ್ಡ್ಸ್, ಅರೈವ್ಡ್ ಸ್ಟ್ಯಾಂಡರ್ಡ್ಸ್ ಅಕಾರ್ಡಿಂಗ್ ಟು ದಿ ಎಕ್ಸ್ಪೀರಿಯನ್ಸ್ and nature, against nature what we do. Adala those things are, they have made a format and they have put it in the books. And what he had done, it is correct. I compromise and I keep silent. And I was going ahead happy with the construction. So what nalli are you happy, sir? I am very happy. And the other aspects, even ultimate the construction so aesthetically has done according to their concept. Creativity, prime number 2. Which is engineeringly correct also. Engineeringly it has merits. Because of so many other reasons. But ultimately, the execution is very, very, very important. He was the prize factor. Within time, in the given budget. Everything he has posted. 1 year, 18 months. Our period it was sitting. Because of this intricate construction. Time waste madira? Comprehensively with multiple components of different dimensions. Definitely. He has done it. Everything is okay. It's all by grace of God. We are happy. Okay, so we have Putti. You like your house? Yes. Which is your favorite spot? Which is your favorite spot? Nin room ishtana? You like your room? Yes. So sweet. Sir, I think ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದನ್ನ ತಗೊಳ್ಳೋದು ಇಟ್ಸ್ ವೆರಿ ಡಿಫಿಕಲ್ಟ್ ಸರ್. ಯಾಕಂದ್ರೆ ಎಲ್ಲರೂ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ, ಬಟ್ ವಿ ಹ್ಯಾವ್ ದ ಹೋಲ್ ಫ್ಯಾಮಿಲಿ ಹಿಯರ್, ರೈಟ್ ಫ್ರಮ್ ದ ಬೇಬಿ ಟು ದೊಡ್ಡವರು, ಅವ್ರಿಗೆ ಎಲ್ಲ ನಾಲೆಜ್ ಇದೆ. ಆ್ಯಂಡ್ ಹೀಸ್ ಟೋಲ್ಡ್ ಇಂಜಿನಿಯರಿಂಗ್ ದಿಸ್ ಇಸ್ ಕರೆಕ್ಟ್, ದಿಸ್ ಇಸ್ ದ ಟೈಮ್ ವಿ ನೀಡ್ ಇಟ್. ಸರ್ ಹೇಳಿದ್ರು, ಸರ್ ಯು ಗಾಟ್ ಯುವರ್ ಆನ್ಸರ್ ಅಲ್ವಾ, ಇಲ್ಲೇನೆ ಅಲ್ವಾ? ಸೊ ಅ ಹ್ಯಾಪಿ ಫ್ಯಾಮಿಲಿ ಇಸ್ ಇನ್ ಫ್ರಂಟ್ ಆಫ್ ಯು ಸರ್. ಲೈಕ್ ನೀವು ಒಂದು ಜರ್ನಿ ಟ್ರಾವೆಲ್ ಮಾಡಿದ್ರೆ ಆ್ಯಂಡ್ ಟುಡೇ ದಟ್ ಹ್ಯಾಪಿ. ಡೆಫಿನೆಟ್ಲಿ ಈ ಮನೆ ನೀವು ಕಟ್ಟಿರೋದು ಅನ್ನೋ ಒಂದು ಹೆಮ್ಮೆ ಅವರಿಗಿದೆ, ಆ ಒಂದು ಪ್ರೈಡ್ ಇದೆ. ನಿಮಗೆ ಎಷ್ಟು ಖುಷಿ ಆಗ್ತದೆ? ನಮ್ಮ ಹರೀಶ್ ಮನೆ ಮಂತ್ರನೇ ಇದೆ. ನಾವು ಎಷ್ಟು ದುಡಿಯಲ್ವೋ ಗೊತ್ತಿಲ್ಲ. ಅಟ್ ದ ಎಂಡ್ ಆಫ್ ದ ಡೇ ಎಂಟೈರ್ ಫ್ಯಾಮಿಲಿ ಅವ್ರ ಮೊದಲಲ್ಲಿ ಮನೆ ಕಟ್ಟಿ ಮುಗಿಸಿದ ಮೇಲೆ ಸಂತೋಷ ಇದೆಯಾ ಇಲ್ವಾ ಅಷ್ಟೇ. ಅಷ್ಟೇ ಅಷ್ಟೇ. ಐ ಥಿಂಕ್ ಇಟ್ ವಾಸ್ ಅ ಲವ್ಲಿ ಕಾನ್ವರ್ಸೇಷನ್. ಓವರ್ ಆಲ್ ನನಗೇನು ಇನ್ಸೈಟ್ ಸಿಕ್ತು ಅಂದ್ರೆ, ಕಣ್ಣು ಮುಚ್ಕೊಂಡು ಐ ಕ್ಯಾನ್ ಜಸ್ಟ್ ಟೆಲ್, ಪಿಂಟ್ರೆಸ್ಟ್ ಇಮೇಜ್ ತೋರಿಸಿ ಸರ್ ನನಗೆ ಈ ತರ ಬೇಕು ಮನೆ ಅಂತ ಹೇಳ್ಕೊಟ್ಟು, ಬಜೆಟ್ ಸ್ವಲ್ಪ ಹೆಚ್ಚು ಕಮ್ಮಿ ಕಾಂಪ್ರಮೈಸ್ ಮಾಡ್ಕೊಂಡು ಐ ಥಿಂಕ್ ಐ ಕ್ಯಾನ್ go for Harish sir alva. Sure. I have definitely heard, this is my personal opinions, and heard a lot about you and your team. ನಿಮ್ಮ ಪ್ರಾಜೆಕ್ಟ್ಸ್ ಗಳು ನೋಡಿದ್ದೀನಿ, the uniqueness ಆಗಿರ್ಬೋದು ಪ್ರತಿಯೊಂದನ್ನು. I think we should have a conversation soon. And thank you so much for having us ನಿಮ್ಮ ಮನೆಗೆ. I think ನಿಮ್ಮ ಮನೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಓಕೆ, ಇನ್ನೂ ಜಾಸ್ತಿ ಪ್ರಾಜೆಕ್ಟ್ ಸಿಗ್ಲಿ ಸರ್, ನಿಮಗೆ ನೀವು ಮಾಡ್ತಿರೋ ಬಿಸ್ನೆಸ್ ಅಲ್ಲಿ ಇನ್ನಷ್ಟು ಸಕ್ಸಸ್ ಸಿಗ್ಲಿ. ಅಂಡ್ ಇದೇ ರೀತಿ ನೀವು ನೆಕ್ಸ್ಟ್ ಟೈಮ್ ಪ್ರಾಜೆಕ್ಟ್ ಬಂದಾಗ ಹರೀಶ್ ಸರ್ ನ ರೆಫರ್ ಮಾಡ್ತೀರಾ ಸರ್? ನಾನು ಐ ವಾಂಟ್ ಟು ರೆಫರ್ ಈವನ್ ಅದರ್ಸ್, those who are associated with me, even in construction and intend to construct a house, I refer this man. Sakala sir, I think all the hard work is paid off. With this, thank you so much. Thank you so much for coming. Thank you. And all the best. Thank you. Thank you. Thank you.